ಶ್ರೀ ಬಸವ ಟಿವಿಯ ಎಲ್ಲ ನಮ್ಮ ಸಮಸ್ತ ವೀಕ್ಷಕರಿಗೆ ಆರೋಗ್ಯ ಮತ್ತು ಆಧ್ಯಾತ್ಮದ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯಗಳ ಈ ಒಂದು ಚಿಂತನ ಮಂಥನ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ ಮತ್ತು ತಮಗೆಲ್ಲರಿಗೂ ಶರಣು ಶರಣಾರ್ಥಿ. ವೀಕ್ಷಕರೇ, ನನ್ನ ನಂಬರ್ಗಳಿಗೆ ಅನೇಕ ಜನರು ಕರೆ ಮಾಡಿ ತಮ್ಮ ಕಷ್ಟಗಳನ್ನು ಹೇಳ್ಕೊತಾ ಇದ್ರು. ಈ ರೀತಿ ನಮಗೆ ಪ್ರಕ್ರಿಯೆಗಳು ಗೊತ್ತಾಗ್ತದೆ. ಸಮಾಜದ ಇನ್ನೊಂದು ಮಗ್ಗಲುಗಳ ಅನುಭವಗಳಾಗ್ತದೆ. ಕಷ್ಟಗಳ ಅನುಭವಗಳು ಹೇಗೆ ಸಮಾಜ ಎತ್ತ ಸಾಗ್ತಾ ಇದೆ ಅನ್ನೋ ಇನ್ನಷ್ಟು ಅನುಭವಗಳು ನಮಗೆ ಗೊತ್ತಾಗ್ತಾ ಇದೆ. ಅನ್ಯಾಯಗಳು ಆಗ್ತಾ ಇರ್ತದೆ, ಸತ್ಯ. ನಾವು ಮೆಟ್ಟಿ ನಿಲ್ಲುವಂಥ ಕಾಯಕಗಳನ್ನು ನಾವು ಮಾಡಬೇಕು. ನಾನು ಹಿಂದೆ ನಿಮ್ಮ ಅನೇಕ ಎಪಿಸೋಡ್ಗಳಲ್ಲಿ ಹೇಳಿದಂತೆ ನಮ್ಮ ಮನೆಯಲ್ಲಿಯೇ ನಾವು ತರಕಾರಿಗಳನ್ನು ಬೆಳೆಸ್ಕೊಳ್ಬೇಕು, ನಮ್ಮ ಮನೆಯಲ್ಲಿಯೇ ತಾಜವಾದ ಸೊಪ್ಪು ಪದಾರ್ಥಗಳನ್ನು ಬೆಳೆಸ್ಕೊಳ್ಬೇಕು. ಸಂಧ್ಯಾ ವಂದನೆಗಳನ್ನು ಚೆನ್ನಾಗಿ ಮಾಡಬೇಕು, ದೀಪಗಳನ್ನು ಚೆನ್ನಾಗಿ ಬೆಳಗಬೇಕು. ಮನೆಯಲ್ಲಿ ಒಂದು ಬಾಗಿಲ ಹತ್ತಿರ ದೀಪವನ್ನು ಚೆನ್ನಾಗಿ ಉರಿಸ್ಬೇಕು. ನಾವು ಬಾಗಿಲಲ್ಲಿ ನಾವು ದೀಪವನ್ನು ಉರಿಸಿ ದೀಪಗಳು ಬೆಳಗುತ್ತಾ ಇರಬೇಕು. ಆ ದೀಪ ಈಶ್ವರನ ದೀಪ, ಈಶ್ವರ ಜ್ಯೋತಿರ್ಲಿಂಗ ರೂಪ ದೀಪ ಇಡೀ ಮನೆ ರಕ್ಷಣೆಯನ್ನು ಕೊಡ್ತದೆ. ಮೊದಲು ನಾವು ದೀಪವನ್ನು ಹಚ್ಚುತ್ತಾ ಇದ್ದಿದ್ದೀವಿ, ಈಗ ಏನಕ್ಕೋ ಬೇಕೋ ಬೇಡೋ ದೀಪವನ್ನು ಹಚ್ಚುತ್ತೀವಿ. ದೀಪವನ್ನು ಒಂದು ಚೆನ್ನಾಗಿ ಬೆಳಗಿಸಬೇಕು. ಮನೆಯ ಮುಂಭಾಗದಲ್ಲಿ ನಮ್ಮಲ್ಲಿ ಎಲ್ಲ ತುಳಸಿ ಕಟ್ಟೆ ಅಂತ ಇರ್ತದೆ, ಅಥವಾ ಬೇರೆ ಕಡೆ ಯಾವುದಾದ್ರೂ ತುಳಸಿ ಕಟ್ಟೆ ಅಂತನೂ ಸ್ಥಾಪನೆ ಮಾಡ್ಕೊಳ್ಬೋದು. ಇಲ್ಲದಿದ್ದರೆ ಪ್ರಶಾಂತವಾದ ವಾತಾವರಣದಲ್ಲಿ ದೀಪವನ್ನು ಹಚ್ಚಿ ದೀಪವನ್ನು ಬೆಳಗಬೇಕು. ದೀಪದಿಂದ ದೀಪ ಹಚ್ಚಬೇಕು ಮಾನವ. ದೀಪದಿಂದ ದೀಪ ಹಚ್ಚಬೇಕು ಮಾನವ ಅಂದರೆ ಎಂತ? ದೀಪವನ್ನು ನಾವು ಬೆಳಗುತ್ತಾ ನಮ್ಮ ಬಾಳನ್ನು ನಾವು ಬೆಳಗ್ಕೊಳ್ತಾ ಹೋಗಬೇಕು. ನಮ್ಮ ಬಾಳು ಬೆಳಗಬೇಕು ದೀಪದಿಂದ. ನಮ್ಮ ಬಾಳು ಬೆಳಗದಷ್ಟು ದೀಪ ಏನಾಗ್ತದೆ? ಪ್ರಜ್ವಲಿಸುತ್ತದೆ. ನಮ್ಮ ನಿಜವಾದ ಮನೆ ಯಾವುದಂತ ಅರಿವಿರಬೇಕು. ಈ ದೀಪ ಬೆಳಗುವುದು ಯಾಕೆ? ನಮ್ಮ ಮನೆ ನೆನಪಾಗಬೇಕು, ನಮ್ಮ ಮೂಲ ಮನೆ. ನಾ ಹಿಂದಿನ ಎಪಿಸೋಡಿನಲ್ಲಿ ಹೇಳಿಕೊಟ್ಟಂತೆ ಆಕಾಶದಿಂದ ಮೇಲೆ ನಮ್ಮ ಮನೆ, ಎಲ್ಲದಕ್ಕಿಂತ ಮೇಲೆ ನಮ್ಮ ಮನೆ. ಅಲ್ಲಿದೆ ನಮ್ಮ ಮನೆ, ಇಲ್ಲಿರುವುದೆಲ್ಲ ಸುಮ್ಮನೆ. ಈಗ ಭಗವಂತ ಹೇಳ್ತಾನೆ ಅಲ್ಲಿದೆ, ಮೇಲಿದೆ. ಅಲ್ಲಿ ಭಗವಂತನ ವಾಸಸ್ಥಾನ ಇರ್ತದೆ. ಭಗವಂತ ಮತ್ತೆಲ್ಲಿರೋದಿಲ್ಲ. ಕಲ್ಲಲ್ಲೋ, ಮಣ್ಣಲ್ಲೋ, ನನ್ನಲ್ಲೋ, ನಿನ್ನಲ್ಲೋ, ಅದರಲ್ಲೋ, ಆಮೆಯಲ್ಲೋ, ಬೆಕ್ಕಿನಲ್ಲೋ, ಅಥವಾ ಆನೆಯಲ್ಲೋ, ಮೃಗಗಳಲ್ಲೋ ಎಲ್ಲೂ ಇರೋದಿಲ್ಲ. ಎಲ್ಲಿರ್ತಾನೆ? ಅಲ್ಲಿ ಮೇಲೆ, ಅಲ್ಲೇ ಇರ್ತಾನೆ. ಅವನನ್ನು ನೆನಪಿನ ಯಾತ್ರೆಯ ಮೂಲಕ ನಾವು ಸಂದರ್ಶಿಸಬೇಕು. ನೆನಪಿನ ಯಾತ್ರೆ ಮೂಲಕ ಹೇಗೆ ಸಂದರ್ಶಿಸುವುದು? ನಾನೊಂದು ಆತ್ಮ ಅಂತ ಅವನನ್ನು ನೆನಪು ಮಾಡಬೇಕು. ನಾನೊಂದು ಆತ್ಮ ಅಂತ ಅವನನ್ನು ನೆನಪು ಮಾಡಿದಾಗ ಭಗವಂತನ ಕಿರಣಗಳು ಆತ್ಮನ ಮೇಲೆ ಬೀಳ್ತದೆ. ಭಗವಂತನ ಸತ್ಯವಾದ ಜ್ಞಾನ ನಮಗೆ ಸಿಗ್ತದೆ. ನಾವು ದೇವರನ್ನು ಕಾಣಲಿಕ್ಕೆ ಹೊರಟವರು, ಬೇರೆ ಆಧ್ಯಾತ್ಮಿಕತೆ ಹೋಗೋರು ಇನ್ನೇನೋ ಹರಟೆ ಹೊಡ್ಕೊಂತ ಕೂತ್ಕೊಂಡ್ರೆ ಏನಾಗ್ತದೆ? ಮನಸ್ಸಿನಲ್ಲಿ ಜಾಸ್ತಿ ವಿಕಾರಗಳು ತಾಂಡವಾಡ್ತದೆ. ನಾನು ನಿಮಗೆ ಹೇಳಿಕೊಟ್ಟಂತೆ ಹಿಂದಿನ ಅನೇಕ ಕಂತುಗಳು ಹೇಳಿದಂತೆ ಚಿತ್ರ ಮನಸ್ಸಿಗೆ, ಕಣ್ಣಿಗೆ ಹೊಡೆಯೋದೇ ಚಿತ್ರ. ಈಗ ಪಟ 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 ಕ್ಯಾಮರಾ ಇದಾಗ್ಬಿಡ್ತದೆ, ಕ್ಲಿಕ್ ಆಗ್ತದೆ. ಇದು ಕಣ್ಣು ಕ್ಯಾಮರಾ, ನಮ್ಮ ಕಣ್ಣಿ ಕ್ಯಾಮರಾ. ನಮ್ಮ ಕಣ್ಣು ಧ್ಯಾನದ ಕಡೆ ಹೋದಾಗ, ನಮ್ಮ ಕಣ್ಣು ಆಧ್ಯಾತ್ಮಿಕದ ಕಡೆಗೆ ಹೋದಾಗ ನಮಗೆ ಪ್ರತಿಯೊಂದು ಕೂಡ ಇಲ್ಲಿ ಪಾರದರ್ಶಕವಾಗಿ ಕಾಣ್ತದೆ. ಪ್ರತಿಯೊಂದು ಕೂಡ ನಮಗೆ ಖುಷಿಯಾಗಿ ಕಾಣ್ತದೆ. ಇಂದು ನಾವು ಬದಲಾಗಬೇಕು. ನಾವು ಅಲ್ಲಲ್ಲಿ ಪ್ರಾರ್ಥನಾ ಕೇಂದ್ರಗಳನ್ನು ತೆಗೆದು, ಪ್ರಾರ್ಥನಾ ಕೇಂದ್ರಗಳಲ್ಲಿ ಏನಿದೆ ಅಲ್ಲಿ ಬಡವರನ್ನು ಹುಡುಕಿಸುವ ಕೆಲಸ ಆಗಬೇಕು. ನಿಜವಾದ ಬಡವರು ಪ್ರಾರ್ಥನಾ ಕೇಂದ್ರಗಳಿಗೆ ಬರ್ತಾರೆ. ಅವರ ಕಷ್ಟಗಳನ್ನು, ಅವರನ್ನು ಹುಡುಕುವಂಥ ಕ್ರಮ ಆಗಬೇಕು. ಅವರಿಗೆ ಪ್ರವಚನದ ಮೂಲಕ ಅವರ ಬಾಳನ್ನು ಬೆಳಗಿಸುವಂಥ ಕ್ರಮ ಆಗಬೇಕು. ಕಷ್ಟಗಳನ್ನು ಹೇಳಿಕೊಂಡು ಬರುವಂಥ ಭಕ್ತರ ಮುಖದಲ್ಲಿ ಮಂದಹಾಸ ಬೀರಬೇಕು. ನಿಜವಾದ ಕಥೆಯನ್ನು ಹೇಳಬೇಕು, ಶಿವಚರಿತ್ರೆಯನ್ನು ಹೇಳಬೇಕು. ನಾವು ಕರೆದುಕೊಂಡು ಹೋಗೋಣ. ಬದುಕಿನ ಕಾಲಘಟ್ಟದಲ್ಲಿ ನಾವು ಒಳ್ಳೆಯ ವಿಚಾರಗಳನ್ನು ಚಿಂತನೆ ಮಾಡೋಣ. ನೋವನ್ನು ಕಡಿಮೆ ಮಾಡಿಕೊಳ್ಳೋಣ. ಆರೋಗ್ಯಯುತರಾಗೋಣ. ಸುಂದರವಾದ ಪ್ರಪಂಚಕ್ಕೆ ಸುಂದರವಾದ ಬೆಳಕನ್ನು ಕೊಡೋಣ. ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ತೆಗೆದುಕೊಳ್ಬೇಕು. ನಾವು ಎಲ್ಲರೂ ಒಂದೇ ಎಂಬ ಭಾವನೆ ಕೇವಲ
ಕೇವಲ ನಮ್ಮ ಬುದ್ಧಿಶಕ್ತಿಯಿಂದ ಮಾತ್ರ ಸಾಧ್ಯತೆ ಇದೆ ಗೊತ್ತಾಗ್ಲಿಕ್ಕೆ. ಬುದ್ಧಿಶಕ್ತಿ ಏನೇ ಮಾಡ್ತದೆ, ನಮ್ಮನ್ನು ಸುತ್ತಿಸ್ತಾ ಇರ್ತದೆ. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅಲ್ಲೋಗು ಇಲ್ಲೋಗು ಎಲ್ಲೋಗು ಎಲ್ಲೆಲ್ಲ ಹೋಗ್ತದೆ. ಅದು 5-10 ನಿಮಿಷದಲ್ಲಿ ಫಾರಿನ್ ಎಲ್ಲ ಸುತ್ತಕೊಂಡು ಬಂದ್ಬಿಡ್ತದೆ. ಅದು ಆ ಬುದ್ಧಿಯನ್ನ ಕಂಟ್ರೋಲ್ ಮಾಡುವಂಥ ಪವರ್ ಈಶ್ವರನಿಗೆ ಮಾತ್ರ ಇರ್ತದೆ. ನಾನು ಹೇಳಿದೆಯಲ್ಲ, ನಮ್ಮ ಮನೆ ಮೇಲಿದೆಯಲ್ಲ, ಅಲ್ಲಿ ಈಶ್ವರ ಜ್ಯೋತಿ ಸ್ವರೂಪದಲ್ಲಿ ತನ್ನ ಪ್ರಪಂಚದ ಈ ಮಕ್ಕಳ ನಾಟಕವನ್ನ ವೀಕ್ಷಣೆ ಮಾಡ್ತಾ ಇರ್ತಾನೆ. ಅಲ್ಲಿದೆ ಭಗವಂತ ನೋಡ್ತಾ ಇರ್ತಾನೆ. ಎಲ್ಲ ಮಕ್ಕಳು ಭೂಮಿ ಮೇಲೆ ತನ್ನ ಆಕ್ಟ್ ಮಾಡ್ತಾ ಇದ್ದಾರಲ್ವಾ, ಅದನ್ನು ನೋಡ್ತಾ ಇರ್ತಾನೆ. ಹಾಗಾಗಿ ನಾವು ಅಂತಹ ಆಕ್ಟಿಂಗರ್ ಆಗಬೇಕು, ಆಕ್ಟರ್ಸ್, ವಂಡರ್ಫುಲ್ ಆಕ್ಟರ್ಸ್ ಆಗಬೇಕು, ಉತ್ತಮವಾದ ನಟ ಆಗಬೇಕು. ಉತ್ತಮವಾದ ನಟ ಮಾತ್ರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಉತ್ತಮವಾದ ನಟರು ನಾವು ಆದಾಗೂ ಭಗವಂತ ನಮ್ಮ ಬದುಕನ್ನು ನಮ್ಮನ್ನು ಪರಿವರ್ತನೆ ಮಾಡ್ತಾನೆ. ಸುಂದರಮಯವಾದಂಥ ಏಕಾಗ್ರತೆಯನ್ನು ಕೊಡ್ತಾನೆ. ನಾವು ಸುಂದರತೆಯನ್ನು ತೆಗೆದುಕೊಳ್ಬೇಕಾದ್ರೆ, ಸುಂದರತೆಯಲ್ಲಿ ನಾವು ಕಾಲವನ್ನು ಕಳಿಬೇಕಾದ್ರೆ ಸ್ವಲ್ಪ ಹಿಂದಿನ ಅವಲೋಕನವನ್ನು ಮಾಡಬೇಕು. ನಮ್ಮದೇ ಆದಂಥ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿಕೊಳ್ಬೇಕು. ತಪ್ಪು ಸಂದೇಶಗಳಿಗೆ ಸರಿಯಾದ ವಿಮರ್ಶೆಯನ್ನು ಮಾಡಿಕೊಳ್ಬೇಕು. ಅಶ್ಲೀಲತೆ ಕಡಿಮೆ ಆಗಬೇಕು. ಮನಸ್ಸಿನಲ್ಲಿ ಹುದುಗಿದಂಥ ಅಶ್ಲೀಲತೆ ಕಡಿಮೆ ಆಗಬೇಕು. ಮತ್ತು ಸಂದರ್ಭಕ್ಕೆ ಸರಿಯಾಗಿ ಸಮಯೋಚಿತವಾಗಿ ಎಷ್ಟು ಬೇಕೋ ಅಷ್ಟೇ ನಾವು ಮಾತನಾಡಬೇಕು. ಮಾತನಾಡುವುದು ಕೂಡ ಒಂದು ಒಳ್ಳೆಯ ಕಲೆ, ನೋಡುವುದು ಕೂಡ ಒಂದು ಒಳ್ಳೆಯ ಕಲೆ, ಯೋಚನೆ ಮಾಡುವುದು ಕೂಡ ಒಂದು ಒಳ್ಳೆಯ ಕಲೆ. ನಮ್ಮ ಬದುಕಿನ ಪ್ರತಿಯೊಂದು ಪುಟಗಳಲ್ಲಿಯೂ ಶಾಂತಿಯನ್ನು ಕಂಡುಕೊಳ್ಬೇಕು. ನಮ್ಮ ಕರ್ಣ ಹೇಗೆ ಸೋತ ನೋಡಿ, ತನ್ನ ಕರ್ಣಮಂಡಲ ಹುಟ್ಟುವಾಗಲೇ ಕೂಡ ತನ್ನ ಕರ್ಣಕುಂಡಲ ಯಾವುದು ಅವನಲ್ಲಿ ಶಕ್ತಿ ಇತ್ತು, ಸಾವಿಲ್ಲದಿರುವಂಥ ಶಕ್ತಿ, ಆದರೆ ಅದನ್ನು ತೆಗೆಯುವುದು ಅಂತ ಹೇಳಿದ್ರೆ ಮತ್ತೆ ಇಲ್ದಿದ್ರೆ ಏನಾಗ್ತದೆ, ಕೆಟ್ಟವರಿಗೆ ಜಯ ಆಗ್ಬಿಡ್ತದೆ. ಅವನು ಕೆಟ್ಟವರ ಸಾಲಿನಲ್ಲಿದ್ದ, ಕೌರವರ ಸಾಲಿನಲ್ಲಿದ್ದ. ಅಂದ್ರೆ ಅವರು ಕೆಟ್ಟವರಲ್ಲ, ಅವರೆಲ್ಲರೂ ಕೂಡ ಹೇಳ್ತಾರೆ, ದೇವರಲ್ಲಿ ಶರಣಾಗಿ ಹೇಳ್ತಾರೆ, ಕಾಲಗರ್ಭಕ್ಕೆ ಸರಿಯಾಗಿ ನಾವು ಹೀಗಾಗಿದ್ದೀವಿ ಅಂತ. ಹಾಗಾದ್ರೆ ಅವರೆಲ್ಲ ಯಾರು? ಈ ನಾಟಕದ ಫೌಂಡರ್ ಯಾರು? ಸ್ವಲ್ಪ ಉಸಿರನ್ನ ಮೇಲಕ್ಕೆ ಕೆಳಗೆ ತೆಗೆದುಕೊಳ್ಳುವಂಥ ಕೆಲಸವನ್ನ ಮಾಡಿ, ಉಸಿರನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಿ. ಈ ಉಸಿರಿನಿಂದಲೇ ನಮ್ಮ ಎಲ್ಲ ಶಕ್ತಿಗಳು ಪ್ರಫುಲ್ಲವಾಗ್ತದೆ. ಮನಸ್ಸಿನ ಎಲ್ಲ ಶಕ್ತಿಗಳು, ಇಂದ್ರಿಯಗಳು ನಿಗ್ರಹವಾಗ್ತದೆ. ನಮ್ಮ ಜೀವನವನ್ನು ಬದಲಾಯಿಸ್ತದೆ. ಇನ್ನಷ್ಟು ಯೋಗ ಮಾಡಲಿಕ್ಕೆ ಹೊಸ ಹುರುಪನ್ನು ಕೊಡ್ತದೆ. ನಮ್ಮ ಹೃದಯವನ್ನು ಕಲುಷಿತವನ್ನಾಗಿ ಮಾಡದೆ ಹೃದಯವನ್ನು ಒಳ್ಳೇದು ಮಾಡುತ್ತದೆ. ಇದೊಂದು ವಿಶೇಷವಾಗಿ ನಡೀತದೆ ನೋಡಿ, ನಮ್ಮ ಜೀವನದಲ್ಲಿ ಒಂದು ವಿಶೇಷವಾಗಿ ನಡೀತದೆ. ಕರ್ಮಗಳಿಗನುಸಾರವಾಗಿ ನಮ್ಮ ಚಿಂತನೆಗಳು ನಡೆಯೋದು ಈ ಒಂದು ಯುಗದಲ್ಲಿ ಮಾತ್ರ. ಕರ್ಮಗಳಿಗನುಸಾರವಾಗಿ ನಮ್ಮ ಚಿಂತನೆಗಳು ಮತ್ತು ಕೆಲಸಗಳು ನಡೀತಾ ಇರ್ತದೆ. ಕರ್ಮವನ್ನು ಚೆನ್ನಾಗಿ ಮಾಡಿದರೆ ಮಾತ್ರ ನಮ್ಮ ಚಿಂತನೆಗಳು ಚೆನ್ನಾಗಿ ನಡೀತದೆ. ಕರ್ಮಗಳಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಲೋಪಗಳಿದ್ದರೆ ನಮ್ಮ ಚಿಂತನೆಗಳು ಕೈ ಕೊಡ್ತದೆ. ನಮ್ಮ ಹೃದಯ ಯಾಕಿಷ್ಟು ಬಡಿತಾ ಇದೆ? ಅನ್ಯಾಯ ಆಗ್ತದೆ, ಅದಕ್ಕಿಷ್ಟು ಬಡಿತದೆ ಹೃದಯ. ಪರಮಧಾಮದಿಂದ ಬಂದಂತಹ ಬೆಳಕು ಇವತ್ತು ಎಲ್ಲ ಕಡೆ ಜ್ಯೋತಿಯನ್ನು ಬೆಳಗ್ತಾ ಇದೆ. ಪರಮಧಾಮದಿಂದಂಥ ಬೆಳಕಿನ ಕಿರಣಗಳಿಂದ ಎಲ್ಲವೂ ಶುದ್ಧವಾಗ್ತಾ ಇದೆ. ಅಶುದ್ಧ ವಾತಾವರಣಗಳಲ್ಲಿ ನಾವಿದ್ದರೂ ಕೂಡ ಶುದ್ಧವರಾಗ್ತಾ ಇದ್ದೀವಿ, ಶುದ್ಧ ಆಗ್ತಾ ಇದ್ದೇವೆ. ನಮ್ಮನ್ನ ಕರೆಯುವವರು ಬೇಕಾಗಿದೆ, ನಮ್ಮನ್ನ ಕರೆದು ಪ್ರೀತಿಯಿಂದ ಮಾತನಾಡಿಸುವವರು ಬೇಕಾಗಿದೆ. ಇವತ್ತು ಪ್ರೀತಿಯಿಂದ ಮಾತನಾಡಿಸುವುದೇ ಒಂದು ದೊಡ್ಡ ವಿಚಾರವಾಗಿಬಿಟ್ಟಿದೆ. ಅದರ ದುರುಪಯೋಗವೂ ಆಗ್ತಾ ಇದೆ. ಒಳ್ಳೆ ರೀತಿಯಿಂದ ಮಾತಾಡಿಸಿದ್ರೂ ಕಷ್ಟ, ಒಳ್ಳೆ ರೀತಿಯಿಂದ ಮಾತಾಡಿಸಿದ್ರು ಇಂಥ ದುರುಪಯೋಗ ಆಗಬಾರದು. ದುರುಪಯೋಗ ಆಗುವುದರಿಂದ ಏನಾಗ್ತದೆ, ಎಷ್ಟು ನೋವು, ಕಷ್ಟ, ನಷ್ಟ ಉಂಟಾಗ್ತಾ ಇದೆ. ದುರುಪಯೋಗ ಆಗಬಾರ್ದು. ಒಬ್ಬರ ವಿಶ್ವಾಸಗಳು, ಒಬ್ಬರು ನಮಗೆ ಬದುಕನ್ನು ಅವ್ರದ್ದೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಒಳ್ಳೆಯದಂತ ತಿಳ್ಕೊಳ್ಬೇಕು. ನಮಗೆಲ್ಲ ಒಳ್ಳೆಯದೇ ಆಗ್ತಾ ಇದೆ. ಇವತ್ತೆಲ್ಲ ನಮ್ಮನ್ನು ರಕ್ಷಣೆ ಮಾಡುವವರು ಯಾರು ಅಂತ ಹೇಳಿದರೆ ಒಳ್ಳೆಯದೇ ನಮಗೆ ರಕ್ಷಣೆ ಮಾಡುವಂಥದ್ದು. ದೇವರಿದ್ದಾನೆ, ದೇವರ ಜ್ಞಾನ ಇದೆ, ಶಿವ ಇದ್ದಾನೆ, ಎಲ್ಲವೂ ಸತ್ಯ. ರಕ್ಷಣೆ ಮಾಡುವುದು ನಮ್ಗೆ ಒಳ್ಳೆತನವೇ ರಕ್ಷಣೆ ಮಾಡುವುದು.
ಯಾವ್ದಾದ್ರು ಒಂದು ದಾನ ಮಾಡಿದ್ದೀವಿ, ಅಯ್ಯೋ ದಾನ ಮಾಡಿದ್ದೀವಿ ಅಂತ ನಮ್ಮ ಮನಸ್ಸಿಗೆ ಅನಿಸ್ಬಾರ್ದು. ದಾನ ಆಗಿ ಹೋಗಿದೆ. ದಾನವನ್ನು ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರ್ತದೆ. ಹಾಗಂತ ಎಲ್ಲ ದಾನ ಮಾಡ್ತಾ ಕೂತ್ಕೊಳ್ಳುವುದಲ್ಲ. ದುಡಿದ ಪ್ರಮಾಣ ಎಷ್ಟಿದೆ, ನಾವು ದುಡಿದುದು ಎಷ್ಟು ನಮ್ಮ ಕೈಗಿದೆ, ಅದರಲ್ಲಿ ಸ್ವಲ್ಪ ದಾನವನ್ನು ಮಾಡಿ, ಇದರಿಂದ ಆರೋಗ್ಯ ಬರ್ತದೆ. ಹಾಗಂತ ಎಲ್ಲ ಮಾರ್ಕೊಳ್ಳೋದಲ್ಲ. ಒಳ್ಳೊಳ್ಳೆಯ ಧಾರ್ಮಿಕ ಭಾವನೆ ಉಳ್ಳಂತಹ ಸಂಸ್ಥೆಗಳಿಗೆ ಕೂಡಿ ಸ್ವಲ್ಪ ಬದಲಾಗ್ತದೆ. ಅವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಶ್ರೀ ಬಸವ ಟಿವಿಯಲ್ಲಿ ಎಷ್ಟೊಂದು ಒಳ್ಳೆಯ ರಾಷ್ಟ್ರ ಉತ್ಥಾನ ಕಾರ್ಯಕ್ರಮಗಳು ನಡೀತದೆ. ಸಹಸ್ರಾರು ಜನ ದುಡಿತಾ ಇದ್ದಾರೆ. ಆರೋಗ್ಯ ಮತ್ತು ಆಧ್ಯಾತ್ಮದ ಈ ವಿಚಾರಗಳನ್ನು ಹೊರಗೆ ತರುವ ಎಷ್ಟೋ ತಂತ್ರಜ್ಞಾನರು ದುಡಿತಾ ಇದ್ದಾರೆ. ಈ ಮಾಧ್ಯಮಗಳು ಇವತ್ತು ಬದಲಾಗ್ತಾ ಇದೆ. ಈ ಮಾಧ್ಯಮ ಲೋಕವನ್ನೇ ಬದಲಾಗುವಂಥ ಒಂದು ಅತ್ಯುತ್ತಮವಾದಂತಹ ವಾಹಿನಿಯನ್ನು ನೀವು ನೋಡ್ತಾ ಇದ್ದೀರಿ. ಜಗತ್ತಿಗೆ ಬೆಳಕನ್ನು ನೀಡುವಂಥ ಸಂಸ್ಕಾರದ ಬೆಳಕಿನ ವಾಹಿನಿಯನ್ನು ನೀವು ನೋಡ್ತಾ ಇದ್ದೀರಿ. ಇಂಥ ವಾಹಿನಿಗಳ ಮೂಲಕ ಬಸವ ಸಿದ್ಧಾಂತಗಳು ಹೊರಗೆ ಬರ್ತಾ ಇರೋದು ಎಂಥ ವಿಶೇಷ ನೋಡಿ. ಈ ಕಲಿಯು, ಈ ಘೋರ ಕಲಿಯು ಈ ಸಂದರ್ಭದಲ್ಲಿಯೂ ಇಂಥ ವಾಹಿನಿಯ ಮೂಲಕ ಪ್ರಸಾರ ಆಗ್ತಾ ಇದೆ ಅಂದರೆ, ನೀವು ತಿಳ್ಕೊಳ್ತಾ ಇದ್ರಿ ಅಂದರೆ ಅದು ಶರಣರು ಕಂಡ ಲೋಕ ಅಲ್ಲವೇ? ಶರಣರು ಕಂಡ ಶಿವನ ಲೋಕ ಅಲ್ಲವೇ? ಎಷ್ಟೋ ಶರಣ್ಯರು ಕೆಲಸ ಮಾಡ್ತಾ ಇದ್ದಾರೆ. ಇದು ಶರಣು ಶರಣಾರ್ಥಿ ವಾಹಿನಿ. ಇಂತಹ ಚಿತ್ರಣಗಳು ಬಿತ್ತರಾಗಬೇಕಾಗಿದೆ. ಒಳ್ಳೊಳ್ಳೆಯ ಸಂದೇಶಕರ ಮೂಲಕ ಸಂದೇಶ ಬಿತ್ತರಾಗಬೇಕಾಗಿದೆ. ಅಲ್ಲಿ ವ್ಯಕ್ತಿ ನಿರ್ಮಾಣದಿಂದ ಯಾವ ಸಂಸ್ಥೆಯೂ ಬೆಳೆಯಲಿಕ್ಕಿಲ್ಲ. ಶಕ್ತಿ ನಿರ್ಮಾಣದಿಂದ ಮಾತ್ರ, ಶಕ್ತಿಯರ ನಿರ್ಮಾಣದಿಂದ ಮಾತ್ರ ಸಂಸ್ಥೆ ಬೆಳೀತದೆ. ಶಕ್ತಿಯರ ನಿರ್ಮಾಣ ಆಗಬೇಕಾಗಿದೆ. ಶಿವಶಕ್ತಿಯರ ಅಗತ್ಯತೆ ಇದೆ. ಶಿವಶಕ್ತಿಯರಿಂದ ಇಡೀ ಲೋಕ ಉದ್ಧಾರ ಆಗ್ತಾ ಇದೆ. ಶಿವಶಕ್ತಿಯರು ಬೇಕಾಗಿದೆ. ಶಿವಶಕ್ತಿಯರ ಬೆಳಕು ಬೇಕಾಗಿದೆ. ಹಾಗಾದರೆ ಈ ಬೆಳಕನ್ನು ನೀಡುವಂತಹ ಕಾರ್ಯ ಈಶ್ವರ ಮಾಡ್ತಾ ಇದ್ದಾನೆ. ಹಾಗಾಗಿ ಎಲ್ಲವೂ ನಾವು ಒಂದೇ ತಿಂದು ತೇಗ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ಸ್ವಲ್ಪ ದಾನ ಧರ್ಮಗಳು ಕೂಡ ನಮ್ಮ ದಾನ ಧರ್ಮವೇ ಇಲ್ಲ ಕೆಲವರಿಗೆ. ಮಾಡಿದ್ರೆ ದಾನ ಬೆಂದಾಸ್ ಮಾಡ್ತಾ ಇರೋದು ಅಲ್ಲ, ಅಲ್ಪ ಸ್ವಲ್ಪ ನಮ್ಮ ಪ್ರಮಾಣಗಳನ್ನು ನೋಡಬೇಕು. ಎಷ್ಟಿದೆ ನಮ್ಮ ವಾರ್ಷಿಕ, ಅದರಲ್ಲಿ ಒಂದು ಸ್ವಲ್ಪ ದೇವರಿಗಾಗಿ ಇಡು. ದೇವರಿಗಾಗಿ ಜೀವನವನ್ನು ಸವೆಸೋಣ. ಮತ್ತೇನಿಲ್ಲ. ಈ ಭೂಮಿ ಇರೋದೇ ಅವನ ಅಧೀನದಲ್ಲಿ. ಈ ನಾಟಕ ಇರೋದು ಕೂಡ ಅವನ ಅಧೀನದಲ್ಲಿ. ಈ ನಾಟಕ ರಂಗ ಪರಿವರ್ತನೆ ಆಗುವುದು ಅವನ ಅಧೀನದಲ್ಲಿ. ಪ್ರತಿ ಒಂದು ಅಣು ರೇಣು ತೃಣ ಕಾಷ್ಟಗಳಲ್ಲಿ ದೇವರಿದ್ದಾನೆ ಅಂತ ಬರೆದಿದ್ದಾರೆ. ಆದರೆ ದೇವರಲ್ಲಿರಲ್ಲ. ಆದರೆ ಅಲ್ಲಿ ದೇವರಿಂದ ಒಂದು ಶಕ್ತಿ ಇರ್ತದೆ, ದೇವರಿಂದ ಒಂದು ಜ್ಞಾನದ ಚಿಂತನೆ ಇರ್ತದೆ. ಆ ದೇವರಿಗೆ ಈ ನಾಟಕದ ಆದಿ ಮಧ್ಯ ಅಂತ್ಯದ ರಹಸ್ಯ ಗೊತ್ತಿರ್ತದೆ. ಆದಿ ಮಧ್ಯ ಅಂತ್ಯವನ್ನು ನಾವು ತಿಳ್ಕೊಳ್ಬೇಕು. ಪ್ರಾರಂಭದಲ್ಲಿ ಭೂಮಿ ಮೇಲೆ ಯಾರಿದ್ರು, ನಂತರ ಏನಾಯಿತು, ಮಧ್ಯದಲ್ಲಿ ಏನಾಯಿತು, ಈಗ ಅಂತ್ಯ, ಈಗ ಏನಾಗ್ತದೆ. ನಮ್ಮ ಎಲ್ಲ ಒಟ್ಟು ಚಿಂತನೆಗಳೇ ಇವತ್ತು ನಮ್ಮನ್ನ ಬೆಳಕಿನ ಕಡೆ ಕರೆದುಕೊಂಡು ಹೋಗ್ತದೆ. ನಮ್ಮೆಲ್ಲ ಒಟ್ಟು ಚಿಂತನೆಗಳೇ ಇವತ್ತು ನಮ್ಮನ್ನ ಉದ್ಧಾರವನ್ನಾಗಿ ಮಾಡ್ತದೆ, ನೆಮ್ಮದಿಯನ್ನು ಕೊಡ್ತದೆ, ಶಾಂತಿಯನ್ನು ಕೊಡ್ತದೆ, ಸುಖವನ್ನು ಕೊಡ್ತದೆ, ಬದುಕನ್ನು ಕೊಡ್ತದೆ, ಸಾಂತ್ವನವನ್ನು ತಿಳಿಸ್ತದೆ. ನಾವು ಜಾಗ್ರತೆಯನ್ನು ಮಾಡ್ಕೊಳ್ಬೇಕು. ಜಾಗ್ರತೆಯನ್ನು ತಪ್ಪಬಾರದು. ಜಾಗ್ರತೆಯನ್ನು ಮಾಡ್ಕೊಳ್ಳೋದಂದ್ರೆ ತಲೆನ ಬೀಸಿ ಮಾಡ್ಕೊಳ್ಳೋದು ಅಲ್ಲ. ಜಾಗ್ರತೆ ಹೇಗಾಗಬೇಕು? ಜಾಗ್ರತೆ ಮನಸ್ಸಿನ ಆಳದಲ್ಲಿ ಜಾಗ್ರತೆ ಆಗಬೇಕು. ಅಲ್ಲಿ ಬುಡ ಇದೆ, ಒಂದು ಬುಡ ಇದೆ. ಆ ಬುಡದಲ್ಲಿ ಚೆನ್ನಾಗಿ ಶೇಖರಣೆ ಆಗಬೇಕು. ಶಿವಜ್ಞಾನ ಶೇಖರಣೆ ಆದರೆ ಆ ಶಿವಜ್ಞಾನದ ಶೇಖರಣೆ ಆಗ್ತದಲ್ವ, ಅದರ ಮೂಲಕ ನಮಗೆ ಏನು ಮಾಡಬೇಕಂತ ಐಡಿಯಾ ಹೊಳಿತದೆ. ಅದನ್ನು ವಾಣಿ ಅಂತ ಹೇಳ್ತೀವಿ. ವಾಣಿ, ಆ ಮೂಲಕ ನಮಗೆ ಫೌಂಡೇಶನ್ ಸಿಗ್ತದೆ. ಇನ್ನು ನಾನು ಜನಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನಾದೇನೋ. ಪನ್ನಗ ಶಯನ ಶ್ರೀ ಪುರಂದರ ವಿಠಲ ಅಂದರೆ ಅವನೇ ಈಶ್ವರ. ಇನ್ನೂ ಹುಟ್ಟಿಸದಿರು ನನ್ನನ್ನು, ಇನ್ನೂ ಹುಟ್ಟಿಸದಿರು ಅಂತ ಅಂದರೆ ಇನ್ನು ಹುಟ್ಟಿಸದಿರು ಅಂತ ಹೇಳಿ ಹಾಗೆ ಹೇಳಲಿಕ್ಕೆ ಬರ್ತದ? ಯಾರಿಗೂ ಇಲ್ಲಿ ಜನನ ಮರಣ ನಿಲ್ಲಿಸ್ಲಿಕ್ಕೆ ಬರೋದಿಲ್ಲ, ಯಾರಿಗೂ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ನಾವು ಹೇಳೋದಷ್ಟೇ, ಯಾವ್ದು ನಮ್ಮ ಕೈಯಲ್ಲಿ ಇದ್ರೆ ಅಲ್ವಾ ನಿಲ್ಲಿಸೋದು. ಯಾವುದು ನಮ್ಮ ಕೈಯಲ್ಲಿ ಇದೆಯಾ?
ಈ ಚಿಂತನೆಯನ್ನು ಮಾಡ್ಬೋದು, ನಮ್ಮ ಕಾಯಕವನ್ನು ಮಾಡ್ಬೋದು, ನಮ್ಮ ದೃಷ್ಟಾಂತಗಳನ್ನು ತಗೊಳ್ಬೋದು, ಹೋಗ್ತಾ ಇರ್ಬೋದು. ಆದರೆ ನಿಲ್ಲಿಸೋದು ಏನಾಗಬೇಕು, ಫೈನಲ್ ರಿಸಲ್ಟ್ ಅವನ ಕೈಯಲ್ಲೇ ಇರ್ತದೆ. ಪ್ರತಿಯೊಂದರ ವಿಚಾರಗಳ ಫೈನಲ್ ರಿಸಲ್ಟ್ ಯಾರ ಹತ್ರ ಇರುತ್ತೆ? ಭಗವಂತನ ಕೈಯಲ್ಲಿ ಇರ್ತದೆ. ಫೈನಲ್ ರಿಸಲ್ಟ್ ಯಾರಿಗೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಫೈನಲ್ ರಿಸಲ್ಟ್ ನಮ್ಮ ಜೀವನದ ನಾಟಕದ ಫೈನಲ್ ಏನಾಗಬೇಕು ಅದು ಅವನ ಹತ್ರ ಇರ್ತದೆ. ಹೇಳ್ತೀವಲ್ಲ, ಅದಕ್ಕೆ ನಾವು ಅಯ್ಯೋ ನಾನು ಹಾಂಗಾಯ್ಕಂತ ಮಾಡಿದೆ ಮಾರ, ಹಂಗಾಯ್ಲೇ ಇಲ್ಲ. ನಾ ಹಿಂಗಾಯ್ಕಂತ ಮಾಡಿದೆ, ಅದು ಹಿಂಗಾಯ್ಲೂ ಇಲ್ಲ ಮಾರಾಯ, ಹಿಂಗೆ ಆಯ್ತದೆ. ಅದು ಒಳ್ಳೇದೇ ಅಂತ ತಿಳ್ಕೊಳ್ಬೇಕು ನಾವು. ಹಾಗೂ ಆಗಲಿಲ್ಲ, ಹೀಗೂ ಆಗಲಿಲ್ಲ, ಹೀಗೂ ಅಲ್ಲ ಹಾಗೂ ಅಲ್ಲ ಅಂತ ಹೇಳಿದ್ರೆ ಹೇಗೆ? ಒಳ್ಳೆಯದೇ ಆಗ್ತದೆ. ನಾವು ಬದಲಾಯಿಸುವಂತ ಮನಸ್ಥಿತಿ ಇದ್ರಾಯ್ತು, ಬದಲಾವಣೆ ಆಗ್ಬೇಕಂತ ನಮ್ಮ ಮನಸ್ಸಿಗೆ ಬಂದ್ರೆ ಆಯ್ತು, ಮತ್ತು ಒಳ್ಳೇದೇ ಆಗ್ತದೆ. ನಮ್ಮ ಗುರಿ ಆಕಾಶದ ಕಡೆ ಇರುವ ಭಗವಂತನ ಮನೆಗಿರ್ಬೇಕು. ನಮ್ಮ ವಿವೇಕ ಆ ಕಡೆ ಇರ್ಬೇಕು, ನಮ್ಮ ದೃಢತೆ ಆ ಕಡೆ ಇರ್ಬೇಕು, ನಮ್ಮ ಪರಿಸ್ಥಿತಿಗಳು ಆ ಕಡೆಗೆ ಇರ್ಬೇಕು. ನಾವು ನೋಡಿ ಹವಾಮಾನಕ್ಕೆ ಸರಿಯಾಗಿ ನಡ್ಕೊಳ್ಳೋದಿಲ್ವಾ? ಮಳೆಗಾಲ ಬಂದರೆ ನಾವು ಅದಕ್ಕೆಲ್ಲ ರೆಡಿ ಆಗ್ತೀವಿ, ಚಳಿಗಾಲ ಬಂದರೆ ನಾವು ಅದಕ್ಕೆ ರೆಡಿ ಆಗ್ತೀವಿ, ಬೇಸಿಗೆಗಾಲ ಇದ್ದಾಗ ಅದಕ್ಕೂ ಕೂಡ ರೆಡಿ ಆಗ್ತೀವಿ. ಕಾಲಗಳಿಗೆ ಹೇಗೆ ಹೊಂದಿಕೊಳ್ತೀವಿ ನೋಡಿ, ಕೆಲವೊಮ್ಮೆ ಅದು ನಮ್ಮ ದೇಹದ ಮೇಲೆ ವ್ಯತಿರಿಕ್ತ ಬೀಳ್ತದೆ, ನಾವು ಎಷ್ಟು ಹೆದರ್ತೀವಿ, ರೆಡಿ ಆಗ್ತೀವಿ. ಹಾಗೆ ಮನಸ್ಥಿತಿಯಲ್ಲಿಯೂ ಕೂಡ ಕಾಲಕ್ಕೆ ಸರಿಯಾಗಿ ಹೊಂದಿಕೊಂಡು ಹೋಗುವಂಥ ಪರಿಸ್ಥಿತಿಗಳನ್ನು ತರಬೇಕು. ದೇವರನ್ನು ಕರಿಬೇಕು, ಆ ಶಕ್ತಿಯನ್ನ ಮನಸ್ಸಿನಲ್ಲಿ ಕರಿಬೇಕು. ನಮ್ಮ ನಿಜ ಸ್ವರೂಪನಾದಂತಹ ನಮ್ಮ ಆತ್ಮರೂಪವನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಆತ್ಮರೂಪ ನಾವು, ದೇಹ ರೂಪ ಅಲ್ಲ, ನಾವು ಆತ್ಮಲಿಂಗ ರೂಪ. ಆತ್ಮಲಿಂಗ ರೂಪ. ಈ ಆತ್ಮಲಿಂಗ ರೂಪದ ಮೂಲಕ ನಾವು ಆತ್ಮನನ್ನ ನೆನಪು ಮಾಡ್ತಾ ಇಮೇಜ್ ಮಾಡ್ತಾ ಭಗವಂತನನ್ನ ಹತ್ರ ತಂದುಕೊಂಡಾಗ ಶರಣರು ಕಂಡ ಶಿವ ಸತ್ಯಂ ಶಿವಂ ಸುಂದರಂ. ತನು ನಿನ್ನದು, ಈ ಮನ ನಿನ್ನದು, ಅನುಗಾಲ ಸ್ತುತಿಸುವ ಸುಖ ದುಃಖ ನಿನ್ನದಯ್ಯ ಅಂತ ಹೇಳ್ತೀವಿ. ಯಾಕೆ? ತನು ನಿನ್ನದು, ಮನ ನಿನ್ನದು. ಈ ದೇಹ ಹೇಗೆ ಹುಟ್ಟಿತು, ಯಾವ ಮನೆಯಲ್ಲಿ ನಾವು ಹೇಗೆ ಜನ್ಮ ಪಡೆದಿದ್ದೀವಿ ನಮಗೇನಾದರೂ ಗೊತ್ತಿದೆಯಾ? ನಾವು ಜನ್ಮ ಪಡೆದುಕೊಂಡ ನಂತರ ನಾವು ಎಷ್ಟೋ ಬಾರಿ ಹೇಳುವುದುಂಟು, ನಾನು ಯಾಕಪ್ಪ ಇಲ್ಲಿ ಪಡೆದೆ, ನಾನು ಅಲ್ಲಿರಬೇಕಿತ್ತು, ನಾನೇ. ಯಾವುದಾದ್ರೂ ನಮ್ಮ ಕೈಯಲ್ಲಿದೆಯಾ? ಮನಸ್ಸು ಕೂಡ ಅವನದ್ದೇ ಅಂತ ಹೇಳ್ತೀವಿ, ಮನಸ್ಸು ಕೂಡ ಅವನ ಕೈಯಲ್ಲೇ ಕೊಡಬೇಕು. ಆಗ ಮನಸ್ಸಿನ ಸಂಕಲ್ಪಗಳು ನಮ್ಮನ್ನು ಕೆಲಸ ಮಾಡಿಸ್ತದೆ. ಮನಸ್ಸು ಖುಷಿ ಆಗ್ತದೆ, ಸಂಕಲ್ಪ ವೃದ್ಧಿ ಆಗ್ತದೆ. ನೀ ಡೊಂಕಾದರೆ ನಿನ್ನ ನಾಮ ಡೊಂಕೆ ಅಂತ ಹೇಳುತ್ತದೆ ಭಜನೆಗಳಲ್ಲಿ. ದೇವರನ್ನು ನಾವು ಎಲ್ಲೆಲ್ಲಿ ನೋಡ್ತಾ ಇದ್ದೀವಿ, ಹೇಗೆ ನೋಡ್ತಾ ಇದ್ದೀವಿ, ಯಾವ್ಯಾವ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ, ಯಾವ ರೀತಿ ನಾವು ಸಾಕ್ತಾ ಇದ್ದೀವಿ, ಇವುಗಳ ಬಗ್ಗೆ ಪರಿಪೂರ್ಣವಾದ ಕಲ್ಪನೆ ನಮಗೆ ಬಾರದೆ ನಾವು ಆರೋಗ್ಯವನ್ನಾಗಲಿ ಆಧ್ಯಾತ್ಮದ ಚಿಂತನೆಯನ್ನಾಗಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾರೋ ಏನು ಹೇಳ್ತಾ ಇದ್ರು ಅದನ್ನು ಫಾಲೋಅಪ್ ಮಾಡ್ಕೊಂಡು ಹೋದ್ರೆ ಆಗೋದಿಲ್ಲ. ನನ್ನ ಬಗ್ಗೆ, ದೇವರ ಬಗ್ಗೆ ವಿಚಾರ ಮಾಡಿ ಅದನ್ನು ರಿಸರ್ಚ್ ಮಾಡ್ಕೊಳ್ಬೇಕು. ನಾವು ವಂಡರ್ಫುಲ್ ಆದಂಥ ಒಂದು ಸ್ಟೋರಿಯನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ನಾನಂದರೆ ಏನು, ನಾನಂದರೆ ಯಾರು, ನಾನಂದರೆ ಏನು, ನನ್ನಿಂದ ಏನು, ನಾನು ಯಾಕೆ ಬಂದೆ, ನನ್ನ ಕರ್ತವ್ಯ ಏನು, ನಾನು ಎಲ್ಲಿಗೆ ಹೋಗಬೇಕು, ನಾನು ಏನು ಮಾಡಬೇಕು, ಇವುಗಳ ಬಗ್ಗೆ ಒಂದು ರಿಸರ್ಚ್ ನಡಿಬೇಕು. ವರ್ಷಗಳ ಬಗ್ಗೆ ನಡೀತದೆ ಇವುಗಳೆಲ್ಲ, ಸರ್ಚಿಂಗ್ ಒಟ್ಟಾಗಲೂ ಕೂಡ ನಡೀತಾ ಇರ್ತದೆ. ಆಮೇಲೆ ಭಗವಂತನ ಬಗ್ಗೆ ನಡಿಬೇಕು ಸರ್ಚು. ಭಗವಂತ ಯಾರು, ಭಗವಂತ ಎಲ್ಲಿಂದ ಬಂದ, ಭಗವಂತನ ಕೆಲಸ ಏನು, ಭಗವಂತ ಹೇಗೆ ಮಾಡ್ಲಿಕ್ಕೆ ಸಾಧ್ಯ, ಪ್ರತಿಯೊಂದನ್ನು ಕೂಡ ನಾವು ಸೆಟ್ ಮಾಡ್ಕೊಳ್ಬೇಕು. ಹಿಂದೆ ನಿನ್ನ ಸಲಹಿದರು ಯಾರು, ಮುಂದೆ ನಿನ್ನ ಸಲಹುವವರು ಯಾರು? ಅವನೊಬ್ಬನಲ್ಲದೆ, ಈಶ್ವರನೊಬ್ಬನಲ್ಲದೆ, ನಮ್ಮ ದೇವನೊಬ್ಬನಲ್ಲದೆ ಸಾಧ್ಯ ಉಂಟ ಯಾರತ್ರ ಆದರೂ? ಬದಲಾಗೋಣ. ಬದಲಾವಣೆಯೇ ಈ ಜಗದ ನಿಯಮ ಅಂತ ತಗೊಳ್ಳೋಣ. ಜಗತ್ತನ್ನು ಬದಲಾಯಿಸಲು ನಾವು ಪ್ರಯತ್ನ ಪಡೋಣ. ಜಗತ್ತು ಇನ್ನಷ್ಟು ಕೂಡ ಬದಲಾಗಲಿ, ನಾವು ಕೂಡ ಆ ಪಥದಲ್ಲಿ ಸಾಗೋಣ. ನಾವೆಲ್ಲರೂ ಕೂಡ ಆರೋಗ್ಯ ಮತ್ತು ಅಧ್ಯಾತ್ಮವನ್ನು ನಮ್ಮ ಬೇರುಗಳನ್ನಾಗಿ ಮಾಡಿಕೊಳ್ಳೋಣ. ಪ್ರತಿ ಹೆಜ್ಜೆಗಳಲ್ಲಿಯೂ ಕೂಡ ಅದನ್ನು ಇಟ್ಕೊಳ್ಳೋಣ, ಅದನ್ನು ಸಂಭಾಳಿಸೋಣ, ಆರೈಕೆ ಮಾಡೋಣ, ಅದರಲ್ಲಿ ಸುಂದರತೆ ಕಾಣೋಣ. ಹಾಗೆ ನಮ್ಮೆಲ್ಲ ವೀಕ್ಷಕರು ಶ್ರೀ ಬಸವ ಟಿವಿಯನ್ನು ನೋಡ್ತಾ ಇದ್ದೀರಿ.
ಶ್ರೀ ಬಸವ ಟಿವಿಯಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀರಿ. ಈ ಆರೋಗ್ಯ ಮತ್ತು ಆಧ್ಯಾತ್ಮದ ವಿಚಾರಗಳನ್ನು ಕೂಡ ತಿಳ್ಕೊಳ್ತಾ ಇದ್ದೀರಿ. ತಮಗೆಲ್ಲರಿಗೂ ಈ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಮತ್ತು ಶ್ರೀ ಬಸವ ಟಿವಿಯ ಈ ಸಂಸ್ಕಾರದ ಬೆಳಕಿನ ಪರವಾಗಿ ತಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ಶರಣು ಶರಣಾರ್ಥಿ. ಶ್ರೀ ಬಸವ ಟಿವಿಯ ಎಲ್ಲ ನಮ್ಮ ವೀಕ್ಷಕರಿಗೆ ಆರೋಗ್ಯ ಮತ್ತು ಆಧ್ಯಾತ್ಮದ ಈ ಸುಂದರ ವಿನಿಮಯ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿ. ಕರುಣೆಯ ಬೆಳಕೆ ಬಾ ಬೆಳಕೆ, ಮನಕ್ಕೆ ಮುದ ನೀಡು ಬೆಳಕೆ, ಮನಸ್ಸಿಗೆ ಸುಖ ನೀಡು ಬೆಳಕೆ, ಶಾಂತಿ ನೀಡು ಬೆಳಕೆ. ಓ ಕರುಣೆಯ ಆ ಬೆಳಕೆ ಎಲ್ಲಿದ್ದಿ, ದಾರಿ ತೋರು. ಕರುಣೆಯ ಆ ಬೆಳಕು ಎಲ್ಲಿದೆ, ದಾರಿ ಹೇಗೆ ತೋರ್ಬೇಕು? ಬಿಡರಯ್ಯ. ಕೆಟ್ಟ ಗುಣಗಳನ್ನ ಬಿಟ್ಟು ಬಿಡಿ, ಕೆಟ್ಟ ದುಗಡವನ್ನ ಬಿಟ್ಟು ಬಿಡಿ, ಕೆಟ್ಟ ಅಜ್ಞಾನ ಮಾರ್ಗವನ್ನು ಬಿಟ್ಟುಬಿಡಿ, ದುಶ್ಚಟವನ್ನು ಬಿಟ್ಟುಬಿಡಿ. ದುಶ್ಚಟನ್ನು ಯಾಕೆ ಮಾಡ್ತೀರಿ? ಏನು ಫಾಯ್ದಾ ಇದೆ ದುಶ್ಚಟದಲ್ಲಿ? ಏನಿದೆ? ಒಬ್ಬೊಬ್ಬರು ಧೂಮಪಾನ ಮಾಡ್ತಾರೆ. ನಮ್ಮ ಮನೆಯಲ್ಲಿ, ನಮ್ಮ ಹಳ್ಳಿ ಬದಿಯಲ್ಲಿ ಏನು ಮಾಡ್ತಿದ್ರೆ, ಈ ಬಿಸಿನೀರು ಕಾಯಲಿಕ್ಕೆ ಹಾಕ್ತಾರಲ್ವ, ರೊಟ್ಟು ಮತ್ತೊಂದೆಲ್ಲ ಹಾಕಿ ಒಂದು ಬಿಸಿನೀರು ಕಾದು ಬಿಡ್ತದೆ. ಅದರಲ್ಲಿ ಅಷ್ಟು ಸಿಗರೇಟ್ ಸುಡ್ತಾರೆ, ಅಷ್ಟು ಮದ್ಯಪಾನ ಬೀಡಿ ಸಿಗರೇಟ್ಗಳನ್ನು ಮಾಡ್ತಾರೆ. ನೀವು ನೋಡಿ, ವ್ಯತ್ಯಾಸ ನೋಡಿ. ಅದೇ ಬೆಂಕಿಯಲ್ಲಿ ನಾವು ನೀರು ಕಾಯ್ತದೆ, ಇದೇ ಸಿಗರೇಟಿನಲ್ಲಿ ಏನಾಗ್ತದೆ? ಈ ದೇಹ ಕಾಯ್ತದೆ, ದೇಹ ಸುಟ್ಟು ಹೋಗ್ತದೆ. ಅದು ಇನ್ನೊಂದು. ಎಳೆಗೆ ಒಳಗೆ ತೆಗೆದುಕೊಂಡಂತ ಗಾಳಿ ಒಳಗೆ ದೇಹದ ಒಳಗೆ ಸುತ್ತಾಡ್ತದೆ, ಅದು ಎಷ್ಟು ತೊಂದರೆಯನ್ನು ಕೊಡ್ತದೆ. ಹೇಳುವುದು ಯಾರು? ಇದನ್ನೆಲ್ಲ ಯಾರಿಗೆ ಹೇಳಬೇಕು? ಕೇಳುವವರು ಬೇಕಲ್ಲ. ಇದು ಹೇಳುವವರಿದ್ದಾರೆ, ಕೇಳುವವರು ಕೊರತೆ ಕಡಿಮೆ ಇದೆ. ಹೇಳುವವರು ತುಂಬಾ ಜನ ಇದ್ದಾರೆ, ಕೇಳುವವರು ಯಾರಿದ್ದಾರೆ? ಅದು ಬೇಕು, ಇಂಪಾರ್ಟೆಂಟ್. ಇವತ್ತು ಸಮಾಜದಲ್ಲಿ ಕೇಳುವವರ ಕೊರತೆ ಕಾಣ್ತಾ ಇದೆ. ಓ ಬಸವ ಟಿವಿ ಬಂತು, ಇದು ಆಧ್ಯಾತ್ಮದ, ಇದು ಚೇಂಜ್ ಮಾಡಿ ಮತ್ತೇನು ಮಾಡ್ತೀವಿ ನಾವು? ಬೇರೆ ಚಾನಲ್ ನೋಡುವ, ಸ್ವಲ್ಪ ಬೇರೆ ಖುಷಿ ಕೊಡೋದು ಯಾವುದು, ಅದು ನೋಡು. ಇದು ಏನಿಲ್ಲ ಮರೆ, ಇದು ಆರೋಗ್ಯದ ಕಡೆ ಹೇಳ್ತಾರೆ, ಆಧ್ಯಾತ್ಮದ ಕಡೆ ಹೇಳ್ತಾರೆ, ಇದರಲ್ಲಿ ದೇವರ ಬಗ್ಗೆ ಹೇಳ್ತಾರೆ, ಇದು ಸ್ವಲ್ಪ ಚಾನಲ್ ಚೇಂಜ್ ಮಾಡೋಣ ಅಂತ ನಾವೇನು ಮಾಡ್ತೀವಿ? ಯಾವ್ದು ಬೇರೆ ಇದೆ, ನಮ್ಮ ಮೈಂಡ್ ಫಾಸ್ಟ್ ಓಡುವಂಥ ಅದನ್ನು ನೋಡ್ತೀವಿ. ಇದನ್ನು ಹೇಳೋದು ಭಗವಂತ. ಈ ಕೇಳುವರ ಕೊರತೆ ಕಡಿಮೆ ಆಗ್ತದೆ. ಕೇಳಬೇಕು, ಸ್ವಲ್ಪ ಏನು ಹೇಳ್ತಾರೆ ಕೇಳಿ, ಸಮಾಧಾನದಿಂದ, ಸಮಚಿತ್ತದಿಂದ ಕೇಳಿ. ಪ್ರಾರ್ಥನಾ ಮಂದಿರಕ್ಕೆ ಹೋಗೋವರೆಗೂ ಕೂಡ ಸಿಗರೇಟ್ ಇಟ್ಕೊಂಡು ಹೋಗ್ತಾರೆ ಕೆಲವರು. ಇದು ಶಿವ ಸ್ನಾನ ಇದೆ, ಇಲ್ಲಿ ಶಿವನ ಸ್ನಾನಮಾನ ಇದೆ, ಇದು ಶಿವ ದೇವಾಲಯ, ನಾವು ಅಲ್ಲಿಗೆಲ್ಲ ತಗೊಂಡು ಹೋಗಬಾರ್ದು ಅಂತ ಏನಿಲ್ಲ. ಹೋಗ್ತಾ ಇರೋದು ಅಲ್ಲಿವರೆಗೂ ಕೂಡ. ಮದ್ಯಪಾನದ ಬಾಟಲಿಯನ್ನು ಹಿಡ್ಕೊಂಡು ಹೋಗ್ತಾರೆ ಕೆಲವರು, ಗುಟಕದ ಪ್ಯಾಕೆಟ್ ಹಿಡ್ಕೊಂಡು ಹೋಗೋದು, ಹೊಗೆ ಸೊಪ್ಪಿನ ಪ್ಯಾಕೆಟ್ ಹಿಡ್ಕೊಂಡು ಹೋಗೋದು, ಅಲ್ಲಿ ಒಳಗೆ ಹೋಗಿ ಆಡಂಬರದ ಪ್ರಾರ್ಥನೆಯನ್ನು ಮಾಡೋದು. ಮತ್ತೆ ಬಂದು ಹೇಳೋದು, ನಮ್ಮ ದೇವ್ರು ಏನೂ ಮಾಡಲೇ ಇಲ್ಲ, ನಮ್ಮ ಕೆಲಸನೇ ಆಗಲಿಲ್ಲ. ನಿನ್ನ ದೇಹವನ್ನ ನೀನು ಈ ಆಡಂಬರದ ಅಮೂಲ್ಯವಾದಂತಹ ಈ ಸ್ಫೋಟಕಗಳಿಂದ ಇವುಗಳಿಂದೆಲ್ಲ ಸುಟ್ಕೊಂತ ಇರೋದು. ನನ್ನ ರಥವೇ, ನನ್ನ ಮೂರ್ತಿಯನ್ನೇ ನಾನು ಸರಿಯಾಗಿ ಇಟ್ಟುಕೊಳ್ಳದೆ ಪ್ರಾರ್ಥನೆ ಯಾರಿಗೆ ಸಂದೇಹ ಆಗ್ತದೆ? ಪ್ರಾರ್ಥನೆ ಸಂದೇಹ ಆಗ್ಬೇಕಲ್ವಾ? ಪ್ರಾರ್ಥನೆ ಸಂದಾಯ ದೇವರಿಗಾಗಬೇಕಾದ್ರೆ ದೇವರ ಮನೆಗೆ ಹೋಗಿ ದೇವರ ಶುದ್ಧಾಚಾರಗಳ ಜೊತೆ ನನ್ನ ರಥದ ಶುದ್ಧಾಚಾರ ಆಗ್ಬೇಕಲ್ವಾ? ದೇಹವನ್ನ ಸುಟ್ಟುಕೊಂಡಂತ ಆ ಹೊಗೆಯ ನಾದದಿಂದ ದೇವರನ್ನು ಪ್ರಾರ್ಥಿಸೋದಾ? ಸರಿಯಾ? ಆಗ್ತದ? ಅದು ಸತ್ಯವೇ ಅಥವಾ ಪರಿಶುದ್ಧವ? ಬಿಟ್ಟಾಕಿ, ಶಪಥ ಮಾಡಿ, ನಾನು ಮದ್ಯಪಾನ ಮಾಡೋದಿಲ್ಲ, ನಾನು ಧೂಮಪಾನ ಮಾಡೋದಿಲ್ಲ. ಶಪಥ ಮಾಡಿ. ಇದರಿಂದ ಏನು ದೇಹಕ್ಕೆ ನಷ್ಟ ಇಲ್ಲ. ಮನಸ್ಸನ್ನ ನೀವು ಆ ರೀತಿ ಅಣಿಗೊಳಿಸಿಕೊಂಡಿದ್ದೀರಿ. ಸಿಗರೆಟ್ ಸೇದಿದ್ರೇನೆ ನನಗೆ ಇವತ್ತು ನೆಮ್ಮದಿ, ಸಿಗರೆಟ್ ಸೇದಿದ್ರೇನೆ ನಂಗೆ ಇವತ್ತು ಶಕ್ತಿ, ನಂಗೆ ಇವತ್ತು ಧೈರ್ಯ, ನಾನೆಷ್ಟು ಮಾತಾಡ್ತಿರ್ಲ ಕಾರಣ ಸಿಗರೆಟ್ ಸೇದುವುದರಿಂದ, ನಾನೆಷ್ಟು ಮಾತಾಡ್ತಿರುವುದ ಕಾರಣದಿಂದ ನಾನು ಮದ್ಯಪಾನ ಸೇವನೆ ಮಾಡಿದ್ದೇನೆ, ಧೈರ್ಯ ಇದೆ ನನಗೆ. ಇವೆಲ್ಲ ಭ್ರಮೆ, ಇವೆಲ್ಲ ಭ್ರಮಲೋಕ. ಯಾರು ಹೇಳಿದ್ರು ನಿಮ್ಗೆ? ಇದನ್ನು ಹೇಳಿಕೊಟ್ಟದ್ದು ಯಾರು? ನೀವೇ ಅಂದುಕೊಂಡಿರೋದು. ನಿಮ್ಮಂತರ ಇದ್ದ ಗ್ರೂಪಿನಲ್ಲಿ ಸಿಕ್ಕಿರೋದು ನಿಮಗಷ್ಟೇ. ಬಟ್ ಇದು ಜೀವನ ಅಲ್ಲ, ಅದು ಸುಳ್ಳು, ಅದು ಭ್ರಮೆ.
ಪುಸ್ತಕವು ಓದುವಂತ ತವಕತೆ ಕಡಿಮೆ ಆಗಿದೆ. ಒಳ್ಳೊಳ್ಳೆಯ ಮಾಧ್ಯಮಗಳನ್ನು ನೋಡುವಂತ ತವಕತೆ ಕಡಿಮೆ ಆಗಿದೆ. ಒಳ್ಳೊಳ್ಳೆಯ ಚಿತ್ರಗಳನ್ನ ಚಿಂತಿಸುವ ಚಿತ್ರ ಕಡಿಮೆ ಆಗಿದೆ. ಒಂದು ಲೈಬ್ರರಿ ಮಾಡ್ಕೊಳ್ಳಿ, ಮನೆಯಲ್ಲಿ ಓದಿ, ಪುಸ್ತಕಗಳ ಜ್ಞಾನ ಭಂಡಾರವನ್ನು ತೆಗೆದುಕೊಳ್ಳಿ. ಒಳ್ಳೊಳ್ಳೆ ಪುಸ್ತಕಗಳಂತ ಯಾವುದೋ ಕಲ್ಪನಾ ಲೋಕದ ಬರೆದಿಟ್ಟದ್ದು ಪ್ರಯೋಜನ ಇಲ್ಲ. ಬೇಕಾದಷ್ಟು ಒಳ್ಳೆಯ ಪುಸ್ತಕಗಳಿದೆ. ಸ್ವಾಮಿ ವಿವೇಕಾನಂದರು, ನಾರಾಯಣ ಗುರುಗಳು, ಸರ್ವಜ್ಞರು, ಅಕ್ಕಮ್ಮ ದೇವಿಯವರು, ಬಸವಣ್ಣನವರು, ಬೇಕಾದಷ್ಟು ಪುಸ್ತಕಗಳಿದೆ. ಓದಿ, ಸ್ವಲ್ಪ ಜ್ಞಾನ ಸಂಪಾದನೆಯನ್ನು ಮಾಡಿಕೊಳ್ಳಿ. ಒಂದು ಪ್ಯಾಕ್ ಸಿಗರೆಟಿಗೆ 10 ಪುಸ್ತಕ ಬರ್ತದೆ, ಒಳ್ಳೊಳ್ಳೆಯ ಪುಸ್ತಕಗಳು. ಎಲ್ಲನೂ ಕಾಚೆ ದೂರ ತೆಗೆದು ದೂಡಿ ಹಾಕಿ ಆ ಕಡೆ ಹೋಗಲಿ. ಒಂದು ಮೂಲದ ಪ್ರಕಾರ ಒಂದು ಮೂಲ ಪ್ರಕಾರ ಏನಾಗ್ತದೆ, ಒಂದು ಹಳ್ಳಿಯಲ್ಲಿ ಮದ್ಯಪಾನದಿಂದ ಬರುವಂತಹ ಒಟ್ಟು ವ್ಯವಹಾರವೇ ಕೋಟಿಗಟ್ಟಲೆ ದಾಟ್ತದಂತೆ. ಒಟ್ಟು ವ್ಯವಹಾರ ಏನಾಗ್ತದೆ, ಕೋಟಿಗಟ್ಟಲೆ ದಾಟ್ತದೆ. ಬೇಕಾ? ಅದೇ ದುಡ್ಡು ಒಟ್ಟು ಮಾಡಿ ರಸ್ತೆ ಮಾಡ್ಬೋದಂತೆ. ಎಲ್ಲ ಹೇಳುತ್ತೆ. ಇದೆಲ್ಲ ಪ್ರಶ್ನೆಗಳು, ಇವತ್ತಿನ ಸಮಾಜದ ಪ್ರಶ್ನೆಗಳು, ಯಾರಿಗೆ ಹೇಳಲಿಕ್ಕಿಲ್ಲ. ಒಂದು ಗ್ರಾಮದಲ್ಲಿ ಒಟ್ಟು ಮದ್ಯಪಾನ ಧೂಮಪಾನದ ಹಣವನ್ನು ತೆಗೆದುಕೊಂಡು ಡಬ್ಬಿಗೆ ಹಾಕಲಿ. ಆ ಗ್ರಾಮದ ಒಂದು ದೇವಸ್ಥಾನದ ಅದರೊಂದು ಡಬ್ಬಿ, ಅಲ್ಲಿ ಆ ಡಬ್ಬಿಗೆ ಹಾಕಿ ಇಟ್ಟರೆ ಒಂದು ತಿಂಗಳಿಗೊಮ್ಮೆ ಲೆಕ್ಕ ಮಾಡು. ಆ ದುಡ್ಡನ್ನು ತೆಗೆದು ರಸ್ತೆ ಮಾಡೋದು, ಆ ಮೂಲಭೂತ ಸೌಕರ್ಯ. ಇಲ್ಲ ಬಡವರಿಗೆ ಮನೆ ಕಟ್ಸಿ ಕೊಡೋದು. ಅಲ್ಲಿ ಬಡವರು ಯಾರಿದೆ ಅವರಿಗೆ ಮನೆ ಕಟ್ಸಿ ಕೊಡೋದು ಬೇಡ. ಅದು ಯಾರಿಗೂ ಹಾಕಿ ಅನ್ಯಾಯದ ಹಣ, ಅದು ಯಾಕೆ ಬೇಕು? ಮಾರುವುದು ಕೆಟ್ಟ ವಸ್ತುಗಳು, ಅದಕ್ಕೂ ನಾವು ಮತ್ತೆ ದೇವರಿಗೆ ಬೇಡಿಕೆ. ನಮ್ದು ವ್ಯಾಪಾರ ಒಳ್ಳೇದಾಗಲಿ, ವಹಿವಾಟು ಚೆನ್ನಾಗಿರಲಿ. ಯಾರೋ ಮನೆ ಹಾಳಾಗ್ತದೆ. ಇವುಗಳನ್ನೆಲ್ಲ ನಿಲ್ಲಿಸಬೇಕಾಗಿದೆ. ಒಂದು ಹಾಸ್ಯಾಸ್ಪದ ವಿಚಾರಗಳು ಇವು ನೋಡಿ. ನಗಾಡ್ಲಿಕ್ಕೂ ಇಲ್ಲ, ಆ ಕಡೆ ಅಳಲಿಕ್ಕೂ ಇಲ್ಲದ ವಿಚಾರಗಳು. ಒಂದು ಗ್ರಾಮದಲ್ಲಿ ಇವತ್ತು ಆಗುವಂತಹ ಒಂದು ವಹಿವಾಟಿನ ವಿಚಾರಗಳಲ್ಲ ಇದು. ಆ ಗ್ರಾಮದ ರಕ್ಷಣೆಯನ್ನ ಅಲ್ಲಿಯ ಹಣದಿಂದಲೇ ಮಾಡ್ಕೊಳ್ಬಹುದು, ಅಲ್ಲಿಯ ಸಾರ್ವಜನಿಕರ ಹಣದಿಂದಲೇ ಮಾಡಬಹುದು. ಸ್ವಲ್ಪೇನು ನಾವು ತೆರಿಗೆಯನ್ನ ಕಟ್ತೇವ? ಪ್ರತಿ ಒಂದರಲ್ಲೂ ತೆರಿಗೆಯನ್ನ ಕಟ್ತೇವೆ. ಮೂಲಭೂತ ಸೌಕರ್ಯಗಳಿಗೆ ನಮಗೆ ಸಮಸ್ಯೆ ಆಗ್ತದೆ. ಕಾರಣ ಜನರು ಎಚ್ಚೆತ್ತುಕೊಂಡಿಲ್ಲ. ನಾವು ಎಚ್ಚೆತ್ತುಕೊಳ್ಬೇಕು. ನಾವು ಜನರು ಎಚ್ಚೆತ್ತುಕೊಳ್ಬೇಕು. ನಮ್ಮ ಹಣ ಏನಾಗ್ತಾ ಇದೆ, ನಮ್ಗೆ ಯಾಕೆ ಸೌಕರ್ಯ ಸರಿಯಾಗಿ ಸಿಗ್ತಾ ಇಲ್ಲ, ನಾವೇನ್ ಮಾಡ್ತಾ ಇದ್ದೀವಿ ಅಂತ. ಒಂದು ಗ್ರಾಮದ ಒಂದು ಲೆಕ್ಕಾಚಾರ ಇದು. ನಮ್ಮ ದೇಶಕ್ಕೆ ಹೋದಾಗ ಕೋಟಿ ಕೋಟಿ ಹಣ ನಾವೇ ರಸ್ತೇನು. ಇಲ್ಲೇನಾಗಿದೆ, ನಾವು ಎಚ್ಚೆತ್ತುಕೊಳ್ಳದೇ ಇರುವುದರಿಂದ ನಮಗೆ ಬೇರೆ ಬೇರೆ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟಬೇಕು, ಇನ್ನೊಂದು ಕಡೆ ಟೋಲನ್ನು ಕಟ್ಟಬೇಕು, ಹೋಗಬೇಕು. ನಾವು ಏನಾಗ್ತಾ ಇದೆ, ಹಣ ಎಲ್ಲೆಲ್ಲಿ ಫೋಲ್ ಆಗ್ತಾ ಇದೆ. ಇವುಗಳೆಲ್ಲವೂ ಒಟ್ಟು ಲೆಕ್ಕಾಚಾರಕ್ಕೆ ಹೋದಾಗ ನಮಗೆ ಆರೋಗ್ಯ ಕೆಡ್ತದೆ. ಇದರಿಂದ ಟೆನ್ಷನ್ ಆಗ್ತದೆ, ಉದ್ರೇಕ ಬರ್ತದೆ, ನೋವಾಗ್ತದೆ, ಜಗಳ ತಂದಿಡ್ತದೆ, ಸಮಸ್ಯೆ ಉಲ್ಬಣ ಆಗ್ತದೆ. ಅದಕ್ಕೆ ಒಂದು ಗ್ರಾಮ ಮಾದರಿ ಗ್ರಾಮ ಆಗಬೇಕಾದ್ರೆ ಆ ಗ್ರಾಮದ ಒಳಗೆ ಧೂಮಪಾನ, ಮದ್ಯಪಾನ ಅಂತಹ ನಿಷೇಧ, ಇದೆಲ್ಲ ಮಹಾತ್ಮ ಗಾಂಧೀಜಿಯವರಿಗೂ ಕೂಡ ಕಲ್ಪನೆ ಇತ್ತು. ಗ್ರಾಮಗಳು ಉದ್ಧಾರ ಆಗಬೇಕು. ಗ್ರಾಮದಲ್ಲಿ ವಿವಿಧ ಮನಸ್ಸುಗಳು ಏಕಾಗ್ರತೆಗೆ ಬರಬೇಕು. ಇವುಗಳಿಂದ ಮಾತ್ರ ಆರೋಗ್ಯ ಮತ್ತು ಆಧ್ಯಾತ್ಮಿಕತೆ ಪ್ರಚಾರ ಆಗಲಿಕ್ಕೆ ಸಾಧ್ಯತೆ ಇದೆ. ಆಧ್ಯಾತ್ಮಿಕತೆ ಅಂತ ಹೇಳಿದ ತಕ್ಷಣಕ್ಕೆ ಯಾವುದೋ ಧರ್ಮ, ಯಾವುದೋ ಜಾತಿಗೆ ಒಂದೇ ಸೀಮಿತವಾದದ್ದಲ್ಲ. ಇದು ಮನುಷ್ಯ ಕುಲವನ್ನು ಉದ್ಧಾರ ಮಾಡಲಿಕ್ಕಾಗಿ ಸೃಷ್ಟಿಕರ್ತ ದೇವರು ಭಗವಂತನ ನಿಜ ಸ್ವರೂಪವು ಪ್ರಚಾರ ಆಗಲಿಕ್ಕೆ ಆಧ್ಯಾತ್ಮಿಕತೆ ಮಾರ್ಗ. ನಮಗೆಲ್ಲ ಗುರುವನು ಅವನೇ, ಶಿಕ್ಷಕನೂ ಅವನೇ, ನಮ್ಮ ತಂದೆ ತಾಯಿಯವನೇ, ಎಲ್ಲವೂ ಅವನೇ. ಅನುಗಾಲವು ಮನ ನಿನ್ನ ನೆನೆದು ನೆನೆದು ನಿನ್ನಲ್ಲೇ ನಿಲ್ಲದೆ ಓ ದೇವನೇ. ಈಗ ಸ್ವಯಂ ಭಗವಂತ ಬಂದಿದ್ದಾನೆ. ಮಕ್ಕಳೇ, ನಿಮ್ಮನ್ನು ನಾನು ರಕ್ಷಣೆ ಮಾಡ್ತೀನಿ. ನನ್ನನ್ನು ಧ್ಯಾನ ಮಾಡಿ, ನನ್ನನ್ನು ಯೋಗ ಮಾಡಿ, ನನ್ನ ಚರಿತ್ರೆಯನ್ನು ಕೊಡ್ಲಿ. ಶರಣರು ಕಂಡ ಶಿವ ಬಂದಿದ್ದಾನೆ. ಶರಣರ ಮೂಲಕ ಶಿವ ಚಿಂತನೆಯನ್ನು ಮಾಡ್ತಾ ಇದ್ದಾನೆ. ಶರಣರು ನಮ್ಮ ಜೀವನವನ್ನು ಬದಲಾಯಿಸ್ತಾರೆ ಎನ್ನುವಂಥ ಆ ಒಂದು ಸತ್ಯತೆ ಹೊರಗೆ ಬರ್ತಾ ಇದೆ.
ಶ್ರೀ ಬಸವ ಟಿವಿಯ ಅನೇಕ ಚಿಂತನೆಗಳು ಶರಣರನ್ನು ಕಂಡು ಶರಣರಲ್ಲಿರುವಂಥ ವಿಚಾರಗಳನ್ನು ತಿಳಿದು ಶರಣ್ಯರನ್ನು ಒಟ್ಟು ಮಾಡಿ ಎಲ್ಲ ಶಿವರನ್ನು ಒಟ್ಟು ಮಾಡಿ ಶಿವ ಮಕ್ಕಳನ್ನು ಎಲ್ಲರನ್ನ ಸೇರಿಸಿ ಆಧ್ಯಾತ್ಮಿಕತೆ ಪ್ರಸರಿಸುವಂಥದ್ದು. ಸನಾತನ ಧರ್ಮದ ಪ್ರಕಾರ ಪ್ರಾರ್ಥ ಕಾಲದಲ್ಲಿ ನಾವು ದೇವರನ್ನು ನೆನಪು ಮಾಡಿದರೆ ಎಷ್ಟು ನಮ್ಮ ಬಾಳು ಬೆಳಗುತ್ತದೆ. ಅಂಥ ಬಸವಣ್ಣನವರು ಹಾಕಿಕೊಟ್ಟಂಥ ವೇದಿಕೆಯಂತೆ ನಾವು ಸಾಗಿದರೆ ಅಂಥ ಶಿವ ನಮ್ಮನ್ನು ಕಾಪಾಡ್ತಾನೆ. ಅವರಿಗೆ ಕೆಲಸ ಇಲ್ಲ, ಅವರು ಶಿವನನ್ನು ನೆನಪು ಮಾಡ್ತಾರಪ್ಪ ನನಗೆ ತುಂಬ ಕೆಲಸ ಅಂತ ಹೇಳೋದಲ್ಲ. ಎಂಥ ಕೆಲಸ ಇರೋದು ನಿಮಗೆ? ಅದೇ ಕೆಲಸ, ಅದೇ ರಾಗ, ಅದೇ ಹಾಡು, ಅದೇ ವ್ಯವಸ್ಥೆಗಳೇ ಇರೋದು. ಮಧ್ಯೆ ಶಿವನನ್ನು ಬಿಟ್ಕೊಳ್ಳೋದಲ್ಲ. ನೀವು ಬಿಟ್ಕೊಳ್ಳಿ, ಶಿವನನ್ನು ತನ್ನಿ, ಆಧ್ಯಾತ್ಮಿಕತೆಯನ್ನು ತನ್ನಿ. ಕಲ್ಪಿತವಾದ ಭೂಮಿಯಲ್ಲಿ ನಾವು ವಾಸ ಮಾಡುವುದಲ್ಲ, ಕಲ್ಪನೆಯ ಮಿಕ್ಕಿ ಆಚೆಗೆ ಹೋಗೋಣ. ಬರೀ ಕಲ್ಪನೆಯನ್ನ ಮಾಡ್ತಾ ನಾವು ಹೋದ್ರೆ ಏನು ಪ್ರಯೋಜನ ಇಲ್ಲ. ಸಂಕಲ್ಪಗಳನ್ನು ಬದಲಾಯಿಸುವತ್ತ ಹೋಗೋಣ. ಸತ್ಯವಾದ ಚಿಂತನೆ ಆಗಬೇಕಾಗಿದೆ, ಸತ್ಯವಾದ ನೆನಪಾಗಬೇಕಾಗಿದೆ, ಸತ್ಯವಾದ ಭಗವಂತನ ಆರೈಕೆ ಆಗಬೇಕಾಗಿದೆ, ಭಗವಂತನ ಶಕ್ತಿಯನ್ನು ಪಡೆದುಕೊಳ್ಬೇಕಾಗಿದೆ, ಚಿತ್ತ ಆನಂದವನ್ನು ಪಡಿಬೇಕಾಗಿದೆ, ಭಾಗ್ಯವನ್ನು ಪಡಿಬೇಕಾಗಿದೆ. ಎಲ್ಲದಕ್ಕೂ ಮೂಲ ಶಿವನಿದ್ದಾನೆ. ಎಲ್ಲವನ್ನು ಶಿವ ನೋಡ್ತಾ ಇದ್ದಾನೆ. ಇದೆಲ್ಲ ಯಾವುದೇ ಕಲ್ಪನೆಗಳಲ್ಲ. ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕಾದ್ರೆ ಫಸ್ಟು ನಮಗೆ ಆಧ್ಯಾತ್ಮದ ಫೌಂಡೇಶನ್ ಅಗತ್ಯತೆ ಇರ್ತದೆ. ಮತ್ತು ನಾವು ಪ್ರತಿ ಬಾರಿ ಅತಿಯಾದ ಖಾರದ ಪದಾರ್ಥಗಳನ್ನೇ ತಿನ್ನಬಾರ್ದು, ಅತಿಯಾದ ಎಣ್ಣೆಯ ಪದಾರ್ಥಗಳನ್ನೇ ತಿನ್ನಬಾರ್ದು, ಅತಿಯಾದ ಸಿಹಿಯ ಪದಾರ್ಥಗಳನ್ನೇ ತಿನ್ನೋದಲ್ಲ. ಸ್ವಲ್ಪ ನಮ್ಗೆ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ನಾವು ಎಳನೀರುಗಳನ್ನು ಜಾಸ್ತಿ ಕುಡಿಬೇಕು. ತೆಂಗಿನ ಎಳಿನೀರುಗಳು ಬರ್ತದಲ್ವ, ಅದನ್ನು ಜಾಸ್ತಿ ಕುಡಿಬೇಕು. ನಾವು ಹೆಸರನ್ನು ಸರಿಯಾಗಿ ಹುರಿದು ಅದನ್ನು ಪೌಡರ್ ಮಾಡಿ ಬೆಲ್ಲಗಳನ್ನು ಹಾಕಿ ಅಥವಾ ಸ್ವಲ್ಪ ಸಿಹಿಗೆ ಎಷ್ಟು ಬೇಕಷ್ಟು ಹಾಕಿ ಅದನ್ನು ಕುಡಿಬೇಕು. ಅತಿಯಾದ ಬೇಸಿಗೆ ಸಂದರ್ಭದಲ್ಲಿ ಲಿಂಬು ರಸವನ್ನು ಜಾಸ್ತಿ ಜ್ಯೂಸ್ ಮಾಡಿ ಕುಡಿಬೇಕು. ಬಾಳೆಹಣ್ಣಿನ ರಸಾಯನವನ್ನು ಮಾಡಿ ಕುಡಿಬೇಕು. ಬಾಳೆಹಣ್ಣನ್ನು ನಮ್ಮ ಹಾಲಿನೊಟ್ಟಿಗೆ ಬೆರೆಸಿ ಅದನ್ನು ಮಿಲ್ಕ್ ಶೇಕ್ ಟೈಪ್ ಮಾಡಿ ಸ್ವಲ್ಪ ಕುಡಿಬೇಕು. ಅದೆಲ್ಲ ಕುಡಿಬೇಕು. ನಾವು ಈ ಶರೀರಕ್ಕೆ ಎಷ್ಟು ನಾವು ಫುಡ್ಗಳನ್ನು ತಿಂತೀವಲ್ಲ ಅಷ್ಟೇ ಸಮಾನವಾದ ಜ್ಯೂಸ್ಗಳನ್ನು ಕುಡಿಬೇಕು. ಯಾವುದೇ ಜ್ಯೂಸ್ ಇದ್ದಿರ್ಬೋದು, ರಾಗಿ ಜ್ಯೂಸ್ ಕುಡಿಬೋದು, ಎಳ್ಳು ನೀರು ಜ್ಯೂಸ್ ಬರ್ತದೆ, ಎಳ್ಳು ಜ್ಯೂಸ್ ಅದನ್ನು ಕುಡಿಬೋದು. ಮತ್ತೆ ಜಾಸ್ತಿಯಾಗಿ ಕರ್ಗುಂಜವನ್ನು ತಿಂದರೆ ಒಳ್ಳೆಯದು. ಕಲ್ಲಂಗಡಿ ಹಣ್ಣಿದೆಯಲ್ಲ, ಅದರ ಜ್ಯೂಸನ್ನು ಜಾಸ್ತಿ ಕುಡಿದ್ರೂ ಒಳ್ಳೆಯದು, ಅದನ್ನು ಹಣ್ಣನ್ನು ತಿಂದರೂ ಒಳ್ಳೆಯದು. ಕಲ್ಲಂಗಡಿ ಹಣ್ಣು ಒಳ್ಳೆಯದು, ಆರೋಗ್ಯ ತುಂಬ ತಂಪನೆ ಇರ್ತದೆ. ಬದುಕನ್ನು ಕಟ್ಟಿಕೊಳ್ಳುವಾಗೆ ಆರೋಗ್ಯವನ್ನು ಕಟ್ಟಿಕೊಳ್ಬೇಕು. ತಿನ್ನುವ ಪದಾರ್ಥಗಳನ್ನು ನಾವು ಹಾಗೆ ಇರಬೇಕು. ನೀವೆಲ್ಲ ಟೂರ್ಗೆಲ್ಲ ಹೋದಾಗ ಎಲ್ಲ ಹೋಟೆಲ್ಗಳನ್ನೇ ಆವರಿಸಿಕೊಂಡು ಇಲ್ಲಿ ತಿಂದು ನಮ್ಮ ಹೊಟ್ಟೆಯನ್ನು ಹಾಳು ಮಾಡ್ಕೊಳ್ಳೋದಲ್ಲ. ನಾವೇ ಫುಡ್ಡನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಅಭ್ಯಾಸವನ್ನು ಮಾಡ್ಕೊಳ್ಬೇಕು. ನಾವೇ ಆಹಾರವನ್ನು ತಯಾರು ಮಾಡ್ಕೊಳ್ಳೋಕೆ ಅಭ್ಯಾಸ ಮಾಡಬೇಕು. ಜರ್ನಿಗೆಲ್ಲ ಹೋದಾಗ ಆದಷ್ಟು ಆಹಾರವನ್ನು ನಾವೇ ಪ್ಯಾಕ್ ಸಿಸ್ಟಮ್ ಮಾಡಬೇಕು. ಉದಾಹರಣೆ, ಬೆಳಗ್ಗಿಂದ ಸಂಜೆವರೆಗೆ ಒಂದು ಜರ್ನಿ ಇದ್ದರೆ ನಾವು ಬೆಳಗ್ಗೆ ಸ್ವಲ್ಪ ಪ್ರಿಪರೇಷನ್ ಆದರೆ ಮಧ್ಯಾಹ್ನ ಸಂಜೆಗೆ ನಾವೇ ಭೋಜನವನ್ನು ಸೆಟ್ ಮಾಡ್ಕೊಂಡು ಹೋಗ್ಬೋದು. ಒಂದು 10 ಚಪಾತಿಯನ್ನು ಮಾಡಿಕೊಂಡು ಒಂದು ಪಲ್ಯವನ್ನು ಮಾಡಿಕೊಂಡ್ರೆ ಸಾಕಾಗ್ತದೆ. ಅಥವಾ ಸ್ವಲ್ಪ ರೈಸನ್ನು ಮಾಡಿ ಮೊಸರನ್ನು ಬೆರೆಸಿ, ಅದು ಏನು ಹಾಳಾಗಲ್ಲ, ಅದನ್ನು ಕೂಡ ನಾವು ಟ್ರಾವೆಲಲ್ಲಿ ತಗೊಳ್ಬೋದು. ಸುಮ್ಮನೆ ಸಾವಿರಾರು ರೂಪಾಯಿ ಖರ್ಚು ಇತರ ತಿಂಡಿ ತಿನಿಸುಗಳಿಗಾಗಿ ಮಾಡ್ತೀವಿ, ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ತುಂಬ ನಮ್ಮಲ್ಲಿ ಬೇಕಾದಷ್ಟು ನಮ್ಮಲ್ಲಿ ಐಡಿಯಾಸ್ ಇದೆ. ಐಡಿಯಾಸ್ ಇರಬೇಕಾದ್ರೆ ಸ್ವಲ್ಪ ತಾಳ್ಮೆಗೆ, ರಿಲ್ಯಾಕ್ಸಿಗೆ ಬರಬೇಕು, ಸ್ವಲ್ಪ ನೆಮ್ಮದಿಗೆ ಬರಬೇಕು. ಆವಾಗ ಐಡಿಯಾ ತನ್ನಿಂತಾನೇ ಬರ್ತದೆ. ಪೇರಳೆ ಗಿಡವನ್ನು ಹಾಕಿ ಮನೆ ಹತ್ರ ಪೇರಳೆ ಹಣ್ಣನ್ನು ತಿನ್ನಿ, ಅದು ಎಷ್ಟೊಂದು ಒಳ್ಳೆಯ ಹಣ್ಣು, ಎಷ್ಟೊಂದು ಆರೋಗ್ಯಯುತವಾದ ಹಣ್ಣು ಪೇರಳೆ ಹಣ್ಣು. ಈ ಹಸಿಮೆಣಸುಗಳನ್ನೆಲ್ಲ ನಾವೇ ನಮ್ಮ ಸಣ್ಣ ಜಾಗದಲ್ಲೇ ನಾವೇ ಬೆಳೆಸ್ಕೊಳ್ಬೋದು. ಕೆಲವೊಂದು ತರಕಾರಿಗಳನ್ನು ನಾವೇ, ಬೆಂಡೆಕಾಯಿ ಅಂತಹ, ಗುಂಬಳಕಾಯಿ ಅಂತ, ಸೌತೆಕಾಯಿಯನ್ನು ನಾವೇ ಮನೆಯಲ್ಲೇ ಬಳಸ್ಕೊಳ್ಬೋದು. ಅದನ್ನೆಲ್ಲ ಅದಕ್ಕೆಲ್ಲ ನಮ್ಮ ಮನೆಗೆ ಎಷ್ಟು ಬೇಕಾಗ್ತದೆ
ತೊಂಡೆಕಾಯಿ, ಹಲಸಂಡೆಕಾಯಿ, ಬಾಳೆ ಗಿಡ, ಬಾಳೆಹಣ್ಣನ್ನು ತಿನ್ನಬಹುದು. ಊಟ ಆದಮೇಲೆ ನಾವು ಏನಾದರೂ ಸ್ವಲ್ಪ ಫ್ರೂಟ್ಸ್ ಜ್ಯೂಸನ್ನ ಅಥವಾ ಹಣ್ಣನ್ನು ತಿನ್ನಬೇಕು. ಏನು ನಾವು ಊಟವನ್ನು ಮಾಡಿರ್ತೀವಲ್ವ, ಅದು ಜೀರ್ಣಕ್ರಿಯೆ ಆಗಲಿಕ್ಕೆ ಸ್ವಲ್ಪ ಫ್ರೂಟ್ಸ್ ಮತ್ತು ಹಣ್ಣಿನ ರಸವನ್ನು ಸೇವನೆ ಮಾಡಿದರೆ ಅದು ಬೇಗ ನಮಗೆ ಜೀರ್ಣಶಕ್ತಿಯನ್ನು ಕೊಡ್ತದೆ. ಖಾಲಿ ಊಟ ಮಾಡೋದು, ನೀರು ಕುಡಿಯೋದಲ್ಲ. ಅದರ ಜೊತೆಯಲ್ಲಿ ಯಾವುದಾದ್ರೂ ಒಂದು ಫ್ರೂಟ್ ಜ್ಯೂಸನ್ನು ಇಟ್ಕೊಳ್ಳಿ ನೋಡಿ, ಬೇಗ ಖುಷಿ ಆಗ್ತದೆ ಮತ್ತು ಬೇಗ ಹೊಟ್ಟೆ ಪೇಯ್ನ್ ಬರಲ್ಲ. ಈ ಅತಿಯಾದ ಖಾರದ ಪದಾರ್ಥಗಳನ್ನೇ ಸೇವನೆ ಮಾಡೋದಲ್ಲ, ಸ್ವಲ್ಪ ಗಂಜಿ ಊಟವನ್ನು ಮಾಡಬೇಕು ನಾವು. ಆವಾಗ ಸ್ವಲ್ಪ ಗಂಜಿ ಊಟವನ್ನು ಕೂಡ ಮಾಡಬೇಕು. ಇವೆಲ್ಲ ಆರೋಗ್ಯ ಕೊಡ್ತದೆ. ಕೆಲವರಿಗೆ ಅಭ್ಯಾಸ ಇದೆ, ತಿಂದರೆ ಸಿಹಿ ತಿಂತಾ ಇರೋದಲ್ಲ, ಸಿಹಿಯ ಪ್ರಮಾಣವನ್ನು, ಖಾರದ ಪ್ರಮಾಣವನ್ನು ಬ್ಯಾಲೆನ್ಸ್ ಮಾಡಬೇಕು. ನಮ್ಮ ಪರಿಕರಗಳನ್ನು, ನಮ್ಮ ವ್ಯವಸ್ಥೆಗಳನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಆಹಾರದ ಪದಾರ್ಥಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವಂತಹದ್ದು ಕೂಡ ನಮ್ಮ ವಿವೇಕಕ್ಕೆ ಬಿಟ್ಟಂಥದ್ದು, ನಮ್ಮ ವಿವೇಕದಲ್ಲಿರುವಂಥದ್ದು. ನಮ್ಮ ವಿವೇಕಗಳಲ್ಲಿ ಆ ರೀತಿ ಇರಬೇಕು. ನಾನು ಭಾನುವಾರ ಇಂಥದ್ದು ತಿನ್ನಬೇಕು, ಸೋಮವಾರ ಹೀಗೆ ತಿನ್ನಬೇಕು. ಒಂದು ವಾರಕ್ಕೆ ಬೇಕಾಗುವಂಥ ಪ್ರಿಪರೇಷನ್ ನಾವೇ ಮಾಡಬೇಕು. ತರಕಾರಿಯನ್ನು, ಒಳ್ಳೆ ಮೌಲ್ಯಯುತ ಆಹಾರಗಳನ್ನು ರೆಡಿ ಮಾಡಿಕೊಳ್ಳುವಂಥ ವ್ಯವಸ್ಥೆ ನಾವೇ ಮಾಡಬೇಕು. ಇದಕ್ಕೆಲ್ಲ ಏನಿಲ್ಲ, ಮೊಬೈಲ್ ತೆಗೆದು ಸೈಡಿಗೆ ಬೆಚ್ಚಿದ್ರೆ ಆಯಿತು ಅಷ್ಟೇ. ಮೊಬೈಲ್ ಹಿಡ್ಕೊಂಡು ನಾವು ಸುಮ್ಮನೆ ಸಮಯವನ್ನು ಹಾಳು ಮಾಡೋದಲ್ಲ, ಒಳ್ಳೆಯದಕ್ಕೆ ಮೊಬೈಲ್ ಯೂಸ್ ಮಾಡೋದು, ಒಳ್ಳೇದು ಕೆಲಸ ಆದಮೇಲೆ ಮೊಬೈಲನ್ನು ಸೈಡಿಗೆ ಬೆಚ್ಚೋದು. ಇದಕ್ಕೆ ಪ್ರಿಪರೇಷನ್ ಮಾಡಿ, ಅಡುಗೆ ತಯಾರಿಕೆಗೆ ಪ್ರಿಪರೇಷನ್ ಮಾಡಿ. ಹಣ ಉಳಿತದೆ, ಸಮಯ ಉಳಿತದೆ, ಆರೋಗ್ಯ ವೃದ್ಧಿಸ್ತದೆ. ದವಸ ಧಾನ್ಯಗಳು, ಒಳ್ಳೊಳ್ಳೆಯ ದವಸ ಧಾನ್ಯಗಳನ್ನು ಹುರಿದು ತಿನ್ನುವುದರಿಂದ ಆರೋಗ್ಯ ವೃದ್ಧಿಸ್ತದೆ. ನಾವೇ ಮಾಡ್ಕೊಳ್ಬೋದು. ಚುರುಮುರಿಯನ್ನು ನಾವೇ ಮಾಡ್ಕೊಳ್ಬೋದು. ಮುಂಡಕ್ಕಿಯನ್ನು ನಾವೇ ಮನೆಯಲ್ಲಿ ತಂದು ಎಲ್ಲವನ್ನ ಹಾಕಿ ಅದಕ್ಕೆ ಕಟ್ಟಮಿಟ್ಟ ಆಗಬೇಕು. ಕಟ್ಟಮಿಟ್ಟ ಹಾಕಬೇಕಂದ್ರೆ ಈಸಿ ಇದೆ. ಬೆಲ್ಲವನ್ನು ಚೆನ್ನಾಗಿ ಕಾಯಿಸಿ, ಹುಳಿ ಹಾಕಿ, ಹುಳಿಯನ್ನು ಅದಕ್ಕೆ ಮಿಕ್ಸ್ ಮಾಡಿ, ಅಲ್ಲೇ ಕಟ್ಟಮಿಟ್ಟ ರೆಡಿ ಆಯಿತು. ಅದಕ್ಕೇನು ಕೆಮಿಕಲ್ ತರಬೇಕಂತೇನಿಲ್ಲ. ಟೊಮೊಟೊವನ್ನು ಚೆನ್ನಾಗಿ ಕೊಚ್ಚಿ ಹುರಿರಿ, ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಿಸ್ತಾ ಅದನ್ನು ಇದು ಮಾಡಿ, ಒಳ್ಳೆ ನಿಮಗೆ ಸಾಸ್ ಆಗ್ತದೆ. ಮುಳ್ಳು ಸೌತೆಕಾಯಿಯನ್ನು ಕೊಚ್ಚಿ ತಿನ್ನಿ, ಹಸುವೆ ಆಯಿತು ನಿಮಗೆ. ಈಗ ಏನು ಸಿಕ್ಕಲ್ಲ, ಫುಡ್ ಇಲ್ಲ, ಏನಿಲ್ಲ, ಸರಿ ಕ್ಯಾರೆಟ್ ಮತ್ತು ಮುಳ್ಳು ಸೌತೆಕಾಯಿಯನ್ನು ಪೀಸ್ ಮಾಡಿ ಇಟ್ಕೊಳ್ಳಿ, ಒಂದು ಮನೆಯಲ್ಲಿ ಇಟ್ಕೊಳ್ಳಿ, ಸ್ವಲ್ಪ ಅದನ್ನೇ ಕಟ್ ಮಾಡಿ ತಿನ್ನಿ. ಆ ಹಸುವಿಗೆ ಅದು ಎಷ್ಟು ಚೆನ್ನಾಗಿರ್ತದೆ, ಎಷ್ಟು ಖುಷಿ ಆಗ್ತದೆ ಹೊಟ್ಟೆ. ಅದು ಬಿಟ್ಟುಕೊಂಡು ಅಲ್ಲಿ ಯಾವುದೋ ಹಳಸಲನ್ನು ತಿನ್ನೋದು, ಅಲ್ಲಿ ಯಾವುದೋ ಬೀದಿಯಲ್ಲಿ ಏನೋ ಒಂದು ಮಾಡಿರ್ತಾನೆ, ಅವನು ಎಲ್ಲಿಂದ ನೀರು ತಂದ, ಏನು ಮಾಡ್ದ, ಅದು ಆರೋಗ್ಯ ಇಲಾಖೆಯವರು ಕೇಳಲ್ಲ ಬಿಡಿ, ಅವ್ರಿಗೂ ಅದು ಬೇಕಿಲ್ಲ. ಅವನು ಏನೋ ಮಾಡ್ತಾನೆ, ಅದನ್ನು ತಿಂತಾರೆ ಅವರು. ತಿನ್ನುವಾಗ ಆ ಆಹಾರ ಪದಾರ್ಥಗಳನ್ನು ನಮಗೆ ರೋಗಗಳು ಶುರುವಾಗ್ತದೆ, ನಮ್ಗೆ ಹಸಿವೆ ಆಗ್ತದೆ ಸತ್ಯ. ಅದೇ ಹಸಿವೆಗೆ, ಅದೇ ದುಡ್ಡಿಗೆ ತರಕಾರಿಯಲ್ಲಿ ಹೋಗಿ ಹಸಿ ತರಕಾರಿಗಳನ್ನು ತಂದು ತಿನ್ನಿ. ನಿಮ್ಗೆ ಆರೋಗ್ಯ ಬೇಕು ಅಂತ ಹೇಳಿದ್ರೆ ಮಾತ್ರ ಈ ವಿಚಾರಗಳು, ಇಲ್ಲದಿದ್ರೆ ಏನೋ ಬಲವಂತ ಇಲ್ಲ. ನಾ ಇಲ್ಲ ಮೆಡಿಸಿನ್ ತಿಂತೀನಿ ಅಂದರೆ ತಿಂದ್ಕೊಳ್ಳಿ, ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಅವರವರ ಹಣೆಯಲ್ಲಿ ಬರದಂತೆ. ಆರೋಗ್ಯ ಬೇಕಾದರೆ ಅದೇ ಹಣವನ್ನು ನೀವು ತರಕಾರಿಗಳನ್ನು ತನ್ನಿ, ಹಸಿ ತರಕಾರಿಗಳು, ಮುಳ್ಳು ಸೌತೆಕಾಯಿಗಳು, ಕ್ಯಾರೆಟ್ಗಳು. ಅಯ್ಯೋ, ಯಾವುದೋ ರೈತರಿಗೆ ಉಪಯೋಗ ಆಗ್ತದೆ, ರೈತರು ಅದರಿಂದ ಆದಾಯ ಬರ್ತದೆ. ಇದು ಸಾಕಿ ಏನು ಪ್ರಯೋಜನ ಇಲ್ಲ, ರೈತರನ್ನು ಸಾಕೋಣ. ಇದೊಂದು ಫಾರ್ಮುಲಾ ರೈತರನ್ನು ಸಾಕಲಿಕ್ಕೆ. ಅತಿ ಹಸಿವೆ ಆಯಿತು ಸಂಜೆ ಸಂದರ್ಭದಲ್ಲಿ, ಒಳ್ಳೊಳ್ಳೆಯ ಕಚ್ಚಿ ತರಕಾರಿಯನ್ನು ತಿನ್ನೋಣ. ಹಸಿ ತರಕಾರಿ ತಿನ್ನೋದ್ರಿಂದ ಏನಾಗೋದಿಲ್ಲ, ಅಭ್ಯಾಸ ಆದರೆ ಸರಿ, ಎಲ್ಲವೂ ಒಳ್ಳೆಯದಾಗ್ತದೆ ಹೊಟ್ಟೆಗೆ. ನಾವು ಈ ಮಾಂಸಗಳು ಮತ್ತೊಂದು ಬೇರೆ ಬೇರೆ ತಿಂದು ಅಭ್ಯಾಸ ಆಗಿದ್ದೀವಿ, ಹಾಗೆ ಹೋಗ್ತಾ ಇದ್ದೀವಿ. ಹಾಗೆ ಹಸಿ ತರಕಾರಿಗಳನ್ನು ತಿನ್ನುವುದು, ಒಳ್ಳೊಳ್ಳೆಯ ಜ್ಯೂಸ್ಗಳನ್ನು ಕುಡಿಯುವುದು, ಒಳ್ಳೊಳ್ಳೆಯ ಸೊಪ್ಪಿನ ಸಾಂಬಾರುಗಳನ್ನು ಸೇವನೆ ಮಾಡುವುದು, ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಕನ್ವರ್ಟ್ ಮಾಡ್ಕೊಳ್ಳಿ, ಡೈವರ್ಷನ್ ಮಾಡ್ಕೊಳ್ಳಿ, ಅದು ಡೈವರ್ಟ್ ಮಾಡ್ಕೊಳ್ಳಿ, ಮಾರ್ಗನ್ ಚೇಂಜ್ ಮಾಡ್ಕೊಳ್ಳಿ. ಆಗ್ತದೆ, ಎಲ್ಲ ಆಗ್ತದೆ. ಮನಸ್ಸು ಮಾಡಬೇಕು. ನಮ್ಗದು ಅಭ್ಯಾಸ ಆಗಿದೆ. ಬಾಯಿ ಚಪಲವೋ ಮತ್ತೊಂದು ನಮ್ಗೆ ಅಭ್ಯಾಸ ಆಗಿಬಿಟ್ಟಿದೆ, ಅದು ಅದೇ ತಿನ್ನಬೇಕು ಅಂತ. ಇಲ್ಲದಿದ್ರೆ ನಾಲಿಗೆ ಹೊರಡೋದಿಲ್ಲ, ಮತ್ತೆ ನೆನಪು ಮಾಡಿಸ್ತದೆ ಅದು. ಇನ್ನು ಹೋಗು, ಬೇಗ ತಿನ್ನು, ಬೇಗ ತಿನ್ನು ಅನ್ನುತ್ತೆ ಅದು. ನೀವು ಅದನ್ನೇ ನೀವು ಪರಿವರ್ತನೆ ಮಾಡಿಕೊಂಡ್ರೆ ನೋಡಿ, ಪರಿವರ್ತನೆಯಿಂದ ಮಾತ್ರ ಸಾಧ್ಯತೆ ಇದೆ ಆರೋಗ್ಯ ಮತ್ತು ಆಧ್ಯಾತ್ಮಕ್ಕೆ. ನಿಮ್ಮ ಮನ ಪರಿವರ್ತನೆಯನ್ನು ಮಾಡ್ಕೊಳ್ಬೇಕು. 1-2 ದಿವಸ ಮಾಡ್ರಿ, ಮತ್ತೆ ಕೇಳೋದಿಲ್ಲ, ಮತ್ತೆ ಓಡ್ತದೆ. ಮತ್ತೊಂದೆರಡು ದಿವಸ ಅಭ್ಯಾಸ ಮಾಡ್ರಿ. ಸ್ವಲ್ಪ ಸಣ್ಣಕ್ಕೆ ಎಲ್ಲ ಕೊಚ್ಚಿ, ಸ್ವಲ್ಪ ಖಾರದ ಪೌಡರು, ಉಪ್ಪನ್ನು, ಸ್ವಲ್ಪ ಲಿಂಬುವನ್ನು ಅದರ ಮೇಲೆ ಹಿಂಡಿ ಸ್ವಲ್ಪ ನೋಡಿ ತಿನ್ನಿ ನೀವೇ ಸ್ಪೂನ್. ನಮ್ಮ ಮನೆಯಲ್ಲೇ ರೆಡಿ ಫುಡ್.
ಈ ಸಾಂಬಾರ್ ಪ್ಯಾಕೆಟ್ ಪೌಡರ್ಗಳನ್ನೆಲ್ಲ ಅಂಗಡಿಯಿಂದೆಲ್ಲ ತರ್ತೀವಿ. ಯಾಕೆ? ಸ್ವಲ್ಪ ಮನೆಯಲ್ಲಿ ಕಷ್ಟಪಡಿ ಎಲ್ಲ ಸಾಂಬಾರ್ ಪದಾರ್ಥಗಳನ್ನು ಜೀರಿಗೆ, ಒಣಮೆಣಸು, ಕೊತ್ತಂಬರಿ, ನಿಮ್ಮಲ್ಲಿ ಸಿಕ್ಕುವಂಥ ದವಸ ಧಾನ್ಯಗಳು, ಮೆಂತೆ, ಇಂಗು ಪೌಡರ್ ಎಲ್ಲ ಹಾಕಿ ಚೆನ್ನಾಗಿ ಹುರಿದು ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಳ್ರಿ. ಎಂಥ ಸಾಂಬಾರು ಪದಾರ್ಥ, ಎಂಥ ಸಾಂಬಾರು ಪೌಡರ್, ಸಾರಿನ ಪೌಡರ್. ನೀವೇ ಮಾಡಿ, ನಿಮಗೆ ಮಾಡಿ, ನೀವು ಒಂದು ಐಡಿಯಾ ಮಾಡಿ, ನೀವೇ ಮಾಡಿ ಒಂದು 10 ಜನರಿಗೆ ಮಾರಾಟ ಮಾಡಿ, ತಗೊಳ್ಳಿ. ಒಳ್ಳೆ ಸಾಂಬಾರು, ನಾನೇ ಮನೆಯಲ್ಲಿ ಮಾಡಿದ್ದೀನಿ ಪೌಡರು, ತಾಜಾ ಪೌಡರ್, ಏನು ಕೆಮಿಕಲ್ ಇಲ್ಲ ಇದರಲ್ಲಿ. ನೀವೇ ಮಾಡಿ ಒಂದು 10 ಜನ, ನಿಮ್ಗಲ್ಲೇ ಹಣ ಬರ್ತದೆ. ಒಳ್ಳೇದು ಔಟಮ್ ಕೊಡಿ, ಒಳ್ಳೇದು ಕೊಡಿ. ಒಳ್ಳೇದು ಕೊಟ್ಟರೆ ಕಾನೂನು ನಿಮಗೆ ರಕ್ಷಣೆ ಇರ್ತದೆ, ಯಾವುದು ಸಮಾಜ ಕೂಡ ನಿಮ್ಮ ಜೊತೆಗಿರ್ತದೆ, ಎಲ್ಲವೂ ನಿಮ್ಮ ಜೊತೆಗಿರ್ತದೆ. ಮಾಡುವ ಕಾಯಕ, ಅದನ್ನೇ ಬಸವಣ್ಣನವರು ಹೇಳಿದ್ದು. ಈಗ ನಮ್ಗೆ ಹೇಳುವಾಗ ಕೆಲವಾರು ಎಪಿಸೋಡ್ ಬೇಕಾಗಿತ್ತು. ಕಾಯಕವೇ ಕೈಲಾಸ ಅನ್ಲಿಕ್ಕೆ ಕೆಲವೇ ಎಪಿಸೋಡ್ ಬೇಕು. ಯಾಕೆ? ನಾವು ಅಷ್ಟು ಜ್ಞಾನವಂತರಾಗಿದ್ದೇವಲ್ಲ, ಅದಕ್ಕೆ. ಕೆಲವರು ಕೇಳ್ತಾರೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರೆ ಬೆಳಗಿನ ಸಂಜೆವರೆಗೆ ಬ್ಯಾಂಕಲ್ಲಿ ಕೆಲಸ ಮಾಡೋದಣ್ಣ, ದುಡ್ಡು ಸಿಗುತ್ತಲ್ಲ, ಅದೇ ಕಾಯಕವ ಅಂತ ಕೇಳ್ತಾರೆ. ಇಲ್ಲಣ್ಣ, ನಾನು ಇವತ್ತಿಡೀ ಡ್ರೈವಿಂಗ್ ಮಾಡಿದ್ದೀನಿ, ಬೇರೆ ಸಂಪಾದನೆ ಮಾಡಿದ್ದೀನಿ, ಇದೇ ಕಾಯಕವ ಅಂತ ಕೇಳ್ತಾರೆ. ಎಲ್ಲವೂ ಕಾಯಕವೇ. ಆದರೆ ಕಾಯಕ, ಅವನನ್ನ ನಾವು ನೆನಪು ಮಾಡ್ಬೇಕು. ಆ ಕಾಯಕದಲ್ಲಿ ಅವನ ಎಷ್ಟು ಪ್ರೀತಿ ಇದೆ, ಅವನ ಎಷ್ಟು ಜ್ಞಾನ ಇದೆ, ಅವನ ಎಷ್ಟು ಶಿವನ ಅನುಗ್ರಹ ಇದೆ, ಅದನ್ನು ಕೂಡ ನಾವು ಈ ಕಾಯಕದಲ್ಲಿ ನೋಡಬೇಕು. ಅಲ್ಲಿ ನಮಗೆ ಕೈಲಾಸ ಸಿಗ್ತದಂತ ನೋಡ್ಬೇಕು. ಕೈಲಾಸ ಸಿಗೋದಂದ್ರೆ ನೆಮ್ಮದಿ. ಕೈಲಾಸ ಸಿಗೋದಂದ್ರೆ ಎಂತ? ನೆಮ್ಮದಿ. ಶಿವನ ಮಡಿಲಿನಲ್ಲಿ ಮಾಡುವ ಕಾಯಕದಿಂದ ನಮಗೆ ಸಿಗುವ ನೆಮ್ಮದಿಯೇ ಅದೇ ನಮ್ಮ ಜೀವನದ ಭಾಗ್ಯ. ನಾವೇನ್ ಮಾಡ್ತೀವಿ? ನನಗೇನು ಬರಲ್ಲ, ನನಗೇನು ಗೊತ್ತಾಗಲ್ಲ, ನನಗಿದು ಅರ್ಥ ಆಗಲ್ಲ, ನಾನು ಬಹಳ ಸಣ್ಣವ, ನನಗೆ ಅಥವಾ ಅದು ಗೊತ್ತಿಲ್ಲ. ನಾವು ನಾನೇ ಹೇಳ್ಬೇಕು, ನನಗೆ ಗೊತ್ತಿದೆ, ನಾನು ಒಳ್ಳೆಯದು, ನಾನು ಇದರಲ್ಲಿ ನನಗೆ ಎಲ್ಲ ವಿಚಾರಗಳು ಗೊತ್ತಿದೆ, ನಾನು ಪ್ರಿಪೇರ್ ಆಗಬೇಕು, ನಾನು ಸದೃಢ ಆಗಬೇಕು. ಇದು ಆರೋಗ್ಯ ಕೊಡ್ತದೆ. ಇದು ಆಧ್ಯಾತ್ಮದ ಮಗ್ಗಿಲಿಗೆ ನಮ್ಮನ್ನು ಕರೆದುಕೊಂಡು ಹೋಗ್ತದೆ. ಮೌಲ್ಯಯುತವಾದ ಪ್ರತಿಯೊಂದು ಸಂದೇಶವು ಆಧ್ಯಾತ್ಮದ ಸಂದೇಶ. ಮೌಲ್ಯಯುತವಾದ ಪ್ರತಿಯೊಂದು ಮಾರ್ಗವು ಆಧ್ಯಾತ್ಮದ ಮಾರ್ಗ. ಅದು ಬಿಟ್ಟುಕೊಂಡು ಕೇವಲ ನಾನು ಬ್ರಹ್ಮಚಾರಿಯಾಗಿದ್ದೀನಿ, ನಾನು ಏನಿಲ್ಲ, ನಾನೆಲ್ಲ ಬಿಟ್ಟಿದ್ದೇನೆ, ನಾನೆಲ್ಲ ಹೋಗ್ತೀನಿ ಅಂತ ಹೇಳಿದ್ರು ಕೂಡಲೇ ಆಧ್ಯಾತ್ಮ ಆಗೋದಿಲ್ಲ. ಅದರಿಂದ ಏನು ಪ್ರಯೋಜನ ಇದೆ ಹೇಳಿ ನೋಡುವ. ಇದೇ ಸಂಸಾರದ ಜೊತೆಯಲ್ಲಿದ್ದು, ಇದೇ ಸಮಾಜದ ಜೊತೆಯಲ್ಲಿದ್ದು ಆಧ್ಯಾತ್ಮಿಕ ಅಭ್ಯಾಸವನ್ನ ಮಾಡ್ತಾ 4 ಚಿಂತನೆಗಳನ್ನು ಸಮಾಜಕ್ಕೆ ಕೊಡ್ತಾ ಹೋಗೋದೇ ಉತ್ತಮವಾದ ಸಂದೇಶ. ಕರೆಯೋಣ, ಆ ಜ್ಯೋತಿಯನ್ನು ನಮ್ಮ ಮನೆಗೆ ಕರೆಯೋಣ. ನಮ್ಮ ಮೌಲ್ಯಭೂತವಾದ ಬೆಳಕಿನ ಜೊತೆ ಜ್ಞಾನವನ್ನು ಮಾಡೋಣ. ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳೋಣ, ನಮ್ಮ ವ್ಯವಸ್ಥೆಗಳನ್ನು ಚೆನ್ನಾಗಿಟ್ಟುಕೊಳ್ಳೋಣ, ನಮ್ಮ ಭವಿಷ್ಯವನ್ನು ಚೆನ್ನಾಗಿಟ್ಟುಕೊಳ್ಳೋಣ. ನಮ್ಮ ಮುಂದಿನ ಮಕ್ಕಳಿಗಾಗಿ ನಮ್ಮ ಭವಿಷ್ಯತ್ ಕಾಲವನ್ನು ನಿರ್ಮಾಣ ಮಾಡೋಣ. ಈ ಸಮಾಜವನ್ನು ಕೈಲಾಸವನ್ನಾಗಿ ಮಾಡೋಣ. ಈ ಸಮಾಜದ ಪ್ರತಿಯೊಂದು ಮಗ್ಗುಲುಗಳಲ್ಲಿರುವಂಥ ಕಾಯಕವನ್ನು ತೆಗೆಸೋಣ. ಅಲ್ಲಿ ನಮ್ಮ ಶರಣ್ಯವನ್ನು ನೋಡೋಣ, ಶರಣಾರ್ಥಿಗಳನ್ನು ನೋಡೋಣ, ಶರಣರನ್ನು ನೋಡೋಣ. ಸ್ವಾಮಿ ವಿವೇಕಾನಂದರಂತೆ ಏಳಿ ಎದ್ದೇಳಿ ಎಚ್ಚರಗೊಳ್ಳಿರಿ. ಇನ್ನೆಷ್ಟು ದಿನ ಈ ಕಷ್ಟದಲ್ಲಿ ಮಲಗುತ್ತೀರಿ? ಇರುವಷ್ಟು ದಿನ ಆಯುಷ್ಯ ಇರುವಷ್ಟು ದಿನ ಆರೋಗ್ಯವಂತರಾಗೋಣ, ಪ್ರಜ್ಞಾವಂತರಾಗೋಣ. ಶ್ರೀ ಬಸವ ಟಿವಿಯಲ್ಲಿ ಇಲ್ಲಿಯ ತನಕ ತಾವೆಲ್ಲ ಈ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಚಿಂತನ ಮಂಥನದ ಈ ವಿಶೇಷ ಚಿಂತನೆಗಳಲ್ಲಿ ತಾವು ಭಾಗಿಯಾಗಿದ್ದೀರಿ. ನೀವೆಲ್ಲರೂ ಕೂಡ ಇದನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಹೀಗೆ ವೀಕ್ಷಣೆ ಮಾಡಿರಿ. ನಿಮಗೆಲ್ಲರಿಗೂ ಶುಭವಾಗಲಿ. ಶರಣು ಶರಣಾರ್ಥಿ.